ಮಾತೇನು ಗುರುರಾಯ ನೀ ನುಡಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಕೃಪೆ. ಗುರುದೇವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಸದರ್ಗ ಗೀತಾಶ್ರಮದ ಸಂಸ್ಥಾಪನಾಚಾರ್ಯರಾದ ಲಿಂಗೈಕ್ಯ ಮಹಾಲಿಂಗ ಮಹಾಸ್ವಾಮೀಜಿಯವರನ್ನು ಸ್ಮರಿಸಿಕೊಂಡು ಜ್ಞಾನಯೋಗಿ ಸದ್ಗುರು ಸಿದ್ದೇಶ್ವರಪ್ಪ ಅವರ ಅಡಿದಾವರಗಳಲ್ಲಿ ಪಡಮಟ್ಟು ಅವರಿವರೆನ್ನದೇ ಬಸವಾದಿ ಪ್ರಮುಖರನ್ನೆಲ್ಲ ಸ್ಮರಿಸಿಕೊಳ್ತಾ ಇವತ್ತಿನ ಸತ್ಸಂಗದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಸದಲಗ ಪಟ್ಟಣದ ಶರಣ ತಾಯಿ ತಂದೆಯರೇ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂಥ ಎರಡು ಶರಣ ತಾಯಿ ತಂದೆಯರೇ ತಮ್ಮೆಲ್ಲರಿಗೂ ಶರಣಾರ್ಥಿ. ಮಾನವ ಜೀವನದ ಸಾರ್ಥಕತೆಗಾಗಿ ನಮ್ಮ ಋಷಿ ಮುನಿಗಳು ಆಧ್ಯಾತ್ಮಿಕ ಸಂಪತ್ತನ್ನು ಕೊಟ್ಟು ಹೋದರು. ಮಾನವ ಜನ್ಮ ಬಹಳ ಅಮೂಲ್ಯವಾದದ್ದು ಅಂತ ನಿಮಗೆ ನೋಡಿದೆ. ಎಲ್ಲದರ ಬೆಲೆ ಕಟ್ಟಬಹುದು, ಆದರೆ ಮಾನವ ಜನ್ಮದ ಬೆಲೆಯನ್ನು ಯಾರಿಂದಲೂ ಕಟ್ಟಲಿಕ್ಕಾಗ. ಅಂಥ ಅಮೂಲ್ಯವಾದ ಜನ್ಮ ನಮಗೆ ದೇವರು ಕರುಣಿಸಿದ. ಅದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ನಮ್ಮ ಋಷಿ ಮುನಿಗಳು ಸಂತರು ಶರಣರು ಹೇಳಿದರು. ಅದಕ್ಕಾಗಿ ಹಲವಾರು ಯೋಗಗಳನ್ನು ನಮಗೆ ಕರುಣಿಸಿದರು. ಅದರಲ್ಲಿ ಪ್ರಮುಖವಾಗಿ 3 ಯೋಗಗಳು ನಿಮ್ಗೆ ಗೊತ್ತಿದೆ: ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ. ಈ 3 ಯೋಗಗಳು ಯಾರು ಮಾಡಬೇಕು ಅನ್ನೋದು ಅಷ್ಟೇ ಸುಲಭವಾಗಿದೆ. ಭಕ್ತಿ ಅಂದರೆ ಪ್ರೇಮ, ಜ್ಞಾನಯೋಗ ಅಂದರೆ ವಿದ್ಯೆ, ಅರಿವು, ಆ ಬಳಿಕ ಕರ್ಮಯೋಗ ಅಂದರೆ ಕ್ರಿಯೆ, ಕೆಲಸ. ಯಾರು ಈ ಯೋಗಗಳು ಮಾಡಬೇಕು ಅಂದರೆ ಎಲ್ಲರೂ ಮಾಡಬಹುದು. ಆದರೆ ಯಾರಲ್ಲಿ ಪ್ರೀತಿ ಜಾಸ್ತಿ ಇದೆ, ಹೃದಯ ವಿಶಾಲವಾಗಿದೆ, ಪ್ರೇಮ ನಿರ್ಮಳವಾಗಿದೆ, ನಿರಂಜನವಾಗಿದೆ, ನಿಷ್ಕಳಂಕ ಪರಿಶುದ್ಧ ಪ್ರೇಮ ಇದೆ, ಅವರು ಭಕ್ತಿಯೋಗ. ಹೃದಯದಲ್ಲಿ ಪ್ರೇಮ ತುಂಬಿಕೊಂಡವರು ಭಕ್ತಿಯೋಗ, ತಲೆಯಲ್ಲಿ ಜ್ಞಾನ ತುಂಬಿಕೊಂಡವರು ಜ್ಞಾನಯೋಗ, ಆಮೇಲೆ ಮೈಯಲ್ಲಿ ಶಕ್ತಿ ಸಾಮರ್ಥ್ಯ ಇರೋರು ಕರ್ಮಯೋಗ ಮಾಡಲಿ. ಆ ರೀತಿಯಾಗಿ ನಾವು ಹೊಂದಿಸ್ಕೊಂಡು ಹೋಗ್ಬೋದು. ಅಂದರೆ ಎಲ್ಲರೂ ಎಲ್ಲ ಯೋಗ ಮಾಡ್ಬೋದು, ಆದರೆ ವಿಶೇಷವಾಗಿ ಯಾರು ಮಾಡಬೇಕು ಅನ್ನೋದು ನಿಮಗೆ ಹೇಳ್ತಾರೆ. ಭಕ್ತಿಯೋಗ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಹೃದಯದಲ್ಲಿ ಪರಿಶುದ್ಧ ಪ್ರೇಮ ಇರಬೇಕು. ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಪರಿಶುದ್ಧ ನಿಷ್ಕಳಂಕ ನಿರ್ಮಲ ಪ್ರೇಮ ಯಾರಲ್ಲಿದೆ ಅವರು ಭಕ್ತಿಯೋಗ ಮಾಡಲಿ. ಯಾರಲ್ಲಿ ಅಪಾರವಾದ ಜ್ಞಾನ ಇದೆ, ಈ ಪ್ರಪಂಚದ ಒಂದು ಕುರಿತು, ಪರಮಾತ್ಮನ ಕುರಿತು, ಆ ಬಳಿಕ ಜೀವಾತ್ಮನ ಕುರಿತು ಯಾರಿಗೆ ಆಳವಾದ ಜ್ಞಾನ ಇದೆ, ಈ ಸೃಷ್ಟಿ ಯಾರು ನಿರ್ಮಾಣ ಮಾಡಿದರು, ಏಕೆ ನಿರ್ಮಾಣ ಮಾಡಿದರು, ಎಂದು ನಿರ್ಮಾಣ ಮಾಡಿದರು ಈ ಜಗತ್ತನ್ನು, ಈ ಎಲ್ಲ ಅರಿವು, ನಾವು ಯಾಕೆ ಇಲ್ಲಿ ಬಂದಿವಿ, ಈ ಜಗತ್ತಿಗೆ ನಮ್ಮನ್ನು ಯಾರು ಕಳಿಸ್ಕೊಟ್ರು, ಇಲ್ಲೇ ಯಾಕೆ ಕಳಿಸ್ಕೊಟ್ರು, ಬೇರೆ ಎಲ್ಲಾದರೂ ಕಳಿಸ್ಬೋದಾಗಿತ್ತಲ್ಲ. ಜಗತ್ತಿನಲ್ಲಿ ಎಷ್ಟು ದೇಶಗಳದಾವೆ, ಎಷ್ಟು ರಾಜ್ಯಗಳದಾವೆ, ಅಲ್ಲಿ ಬಿಟ್ಟು ಇಲ್ಲಿಗೆ ಯಾಕೆ ಕಳಿಸಿದರು, ಈ ಪಟ್ಟಣಕ್ಕೆ, ಈ ಜಿಲ್ಲೆಗೆ, ಈ ತಾಲೂಕಕ್ಕೆ ಯಾಕೆ ಕಳಿಸ್ಕೊಟ್ರು, ಇದೇ ಮನೆಯಲ್ಲಿ ನಮ್ಗೆ ಯಾಕೆ ಜನ್ಮ ದೇವರು ಕರುಣಿಸಿದ, ಇಂಥದೇ ತಾಯಿ ತಂದೆ ಬಂಧು ಬಳಗ ಯಾಕೆ ಕೊಟ್ಟರು, ಅವಾಗ ಇಂಥವರೇ ಪತಿದೇವರು ಯಾಕೆ ಸಿಕ್ಕರು, ಇಂಥ ಸತಿ ಯಾಕೆ ನಮಗೆ ಸಿಕ್ಕಳು, ರಾಮನಂಥ ಪತಿ ಯಾಕೆ ಸಿಗಲಿಲ್ಲ, ಸೀತೆಯಂಥ ಸತಿ ಯಾಕೆ ಸಿಗಲಿಲ್ಲ ಅಂತ ಸಮಸ್ಯೆ. ಬಡತನ ಯಾಕೆ ಬಂತು, ಸಿರಿತನ ಯಾಕೆ ಕೊಡಲಿಲ್ಲ, ಪ್ರಧಾನಮಂತ್ರಿ ಯಾಕೆ ಮಾಡಲಿಲ್ಲ, ನಮ್ಮನ್ನ ಕಡೆಗೆ ಮುಖ್ಯಮಂತ್ರಿಯರು ಯಾಕೆ ಮಾಡಲಿಲ್ಲ, ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಮಾಡಿದೆ. ನಮಗೆ 100 ವರ್ಷ ಆಯುಷ್ಯ ಕೊಟ್ಟ, ಇನ್ನೊಂದು 100, 200, 500, 1000 ವರ್ಷ ಯಾಕೆ ಆಯುಷ್ಯ ಕೊಡಲಿಲ್ಲ? ಅಥವಾ 100 ವರ್ಷ ಆಯುಷ್ಯಕ್ಕೆ ಒಂದು ಸುರಕ್ಷತೆಯನ್ನ, ಗ್ಯಾರಂಟಿ ಅಂತ ಏನಂತೀರಿ, ಅದನ್ನ ಯಾಕೆ ಕರುಣಿಸಲಿಲ್ಲ? ಅದೆಲ್ಲ ತಂತ್ರ ಮಾಡಿಬಿಟ್ಟ. ಹೀಗೆ ಇದೆಲ್ಲವನ್ನೂ ತಿಳಿದುಕೊಳ್ಳುವಂಥ ಸಾಮರ್ಥ್ಯ ಯಾರಲ್ಲಿದೆ ಅವರು ಜ್ಞಾನಯೋಗವನ್ನು ಮಾಡಿ. ಅದ್ಭುತವಾಗಿದೆ. ಆತ್ಮನ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು, ಸೃಷ್ಟಿಕರ್ತ ಹೇಗಿದ್ದಾನೆ, ಜೀವಾತ್ಮ ಹೇಗಿದ್ದಾನೆ, ನಮ್ಮೊಳಗಿರ್ತಕ್ಕಂಥ ಜೀವಾತ್ಮನ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು, ಈ ಸೃಷ್ಟಿ ಹೇಗೆ ನಿರ್ಮಾಣ ಆಯಿತು, ಸೃಷ್ಟಿ ಏಕೆ ನಿರ್ಮಾಣ ಆಯಿತು, ಸೃಷ್ಟಿ ಆದಿ ಹಂತಗಳೇನು, ಇದೆಲ್ಲವನ್ನು ತಿಳಿದುಕೊಳ್ಳುವರು ಜ್ಞಾನ ಯೋಗವನ್ನು ಆಚರಿಸ್ತಾರೆ. ಇನ್ನು ಇದು ನಮ್ಗೆ ಬಹಳ ಕಠಿಣ ಆಗ್ತದೆ ಅನ್ನೋರು ಏನು ಮಾಡೋದು, ಭಕ್ತಿ ಯೋಗ ಅಂತ ಇದೆ. ಎಲ್ಲರಲ್ಲಿ ಪ್ರೇಮ ಇರ್ತದೆ, ಪ್ರೇಮ ಇಲ್ಲದ ವ್ಯಕ್ತಿನೇ ಇಲ್ಲ ಈ ಜಗತ್ತಿನಲ್ಲಿ, ತಿಳ್ಕೊಳ್ರಿ. ದೇವರು ಎಲ್ಲರಿಗೂ ಒಂದು ಕೊಟ್ಟ, ಒಂದು ಬಿಟ್ಟ. ಒಬ್ಬರಿಗೆ ಮೈ ಶಕ್ತಿ ಕೊಟ್ಟ,
ಅವ್ರಿಗೆ ಕೆಂಪು ಬಣ್ಣ ಕೊಟ್ಟ, ಕಪ್ಪು ಬಣ್ಣ ಕೊಟ್ಟ, ಕೆಲವರಿಗೆ ಸಂಪತ್ತು ಕೊಟ್ಟ, ಕೆಲವರಿಗೆ ಸಂಪತ್ತು ಕೊಡಲಿಲ್ಲ, ಕೆಲವರಿಗೆ ಶಕ್ತಿ ಕೊಟ್ಟಿದ್ದಾನೆ, ಅಪಾರವಾದ ಶಕ್ತಿ. ಕೆಲವರು ಸ್ತ್ರೀಯರು ವೇಟ್ ಲಿಫ್ಟಿಂಗ್ ಮಾಡ್ತಾರೆ, ನೋಡ್ಬೇಕು. ಕೆಲವರು ಮಹಿಳೆಯರು, ರಾಣಿ ಚೆನ್ನಮ್ಮ ಎಂಥ ವೀರ ರಮಣಿ, ಅಂಥ ಶಕ್ತಿ ಇತ್ತ ಒಳಗೆ. ಕೆಲವರು ಕೊಟ್ಟಿದ್ದಾನೆ, ಕೆಲವರಿಗೆ ಕೆಲವೊಂದು ಶಕ್ತಿ ಕೊಡ್ತಿದ್ದಾರೆ, ಬುದ್ಧಿ ಕೊಟ್ಟಿದ್ದಾನೆ. ಕೆಲವರಿಗೆ ಬುದ್ಧಿ, ಅಪಾರವಾದ ಬುದ್ಧಿ, ಈ ಜಗತ್ತನ್ನೇ ಆಳ್ತಕ್ಕಂಥ ಬುದ್ಧಿಯನ್ನು ಕೆಲವರಿಗೆ ಕೊಟ್ಟಿದ್ದಾನೆ. ನೆಪೋಲಿಯನ್ ಬೋನಾಪಾರ್ಟ್ ಇರ್ಬೋದು, ಇನ್ನು ಅನೇಕ ಜನ ಜಗತ್ತನ್ನು ಆಳ್ಬೇಕು ಅಂತ ಹೊರಟರು. ಇವರೆಲ್ಲರಿಗೆ ಅಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಒಬ್ಬರಿಗೆ ದೇವರು ಒಂದು ಕೊಟ್ಟಿದ್ದಾನೆ, ಒಂದು ಕೊಟ್ಟಿಲ್ಲ. ಹೇಳಿದ್ನಲ್ಲ, ಕೆಲವ್ರಿಗೆ ಸಂಪತ್ತು ಕೊಟ್ಟಾನೆ, ಕೆಲವರಿಗೆ ಸಂಪತ್ತು ಕೊಟ್ಟಿಲ್ಲ. ಕೆಲವರಿಗೆ ವಿದ್ಯೆ ಕೊಟ್ಟಿದ್ದಾನೆ, ಇನ್ನು ಕೆಲವರಿಗೆ ಪ್ರೇಮ ಕೊಟ್ಟಿದ್ದಾನೆ. ಕೆಲವರಿಗೆ ಮೈಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ಇನ್ನು ಕೆಲವ್ರಿಗೆ ಬುದ್ಧಿಯಲ್ಲಿ ಶಕ್ತಿ. ಮೈಯಲ್ಲಿ ಶಕ್ತಿ ಇರೋರಿಗೆ ಬುದ್ಧಿ ಶಕ್ತಿ ಕೊಡತ್ತ ಅಂತ ಏನು ಹೇಳಕ್ಕಾಗಲ್ಲ. ಕೆಲವರಿಗೆ ಬುದ್ಧಿ ಶಕ್ತಿ ಕೊಟ್ಟಾನೆ, ಇನ್ನು ಕೆಲವರಿಗೆ ದೈಹಿಕ ಶಕ್ತಿ ಕೊಟ್ಟಾನೆ. ಒಂದು ಕೊಟ್ಟು ಒಂದು ಬಿಟ್ಟಾನೆ. ಆದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಲ್ಲಿ ಪ್ರೀತಿ ಅನ್ನೋದು ತುಂಬಿಬಿಟ್ಟಾನೆ, ಯಾರಿಗೂ ಗೊತ್ತಿಲ್ಲ. ಎಲ್ಲರಲ್ಲಿ ಪ್ರೀತಿ ಇಟ್ಕೊಟ್ಟ. ಅದೇನೋ ಭಗವಂತನ ಕಾರಣ. ಎಂಥ ಬಡತದಾನೆ, ಎಂಥ ದಷ್ಟಪುಷ್ಟದಾನೆ ಇರಲಿ, ಆ ಬಡವನೇ ಇರಲಿ, ಶ್ರೀಮಂತನೇ ಇರಲಿ, ಎಲ್ಲರಲ್ಲಿ ಪ್ರೇಮದ ಒಂದು ಬೆಳಕನ್ನು ದೇವರಿಟ್ಟ. ಆ ಪ್ರೇಮವನ್ನೇ ಪರಮಾತ್ಮನಿರುವುದೇ ಭಕ್ತಿ. ಆ ಪ್ರೇಮ ಉಳ್ಳವರೇ ಭಕ್ತಿ ಮಾಡೋದು. ಪ್ರೇಮ ಉಳ್ಳವರು ಭಕ್ತಿ ಯೋಗ, ಜ್ಞಾನ ಉಳ್ಳವರು ಜ್ಞಾನ ಯೋಗ, ಮತ್ತು ದೈಹಿಕ ಶಕ್ತಿ ಉಳ್ಳವರು ಕರ್ಮ. ಅದ್ಭುತವಾದ ಸೇವೆ. ಸೇವಾಯೋಗಂ ಯೋಗಿನಮಪಿ ಅಗಮ್ಯಂ. ಸೇವಾ ಯೋಗ ಏನೈತಲ್ಲ, ಯೋಗಿಗಳಿಗೂ ಕೂಡ ಅಸಾಧ್ಯ ಅಂತ ಹೇಳ್ತಾರೆ. ರಾಷ್ಟ್ರ ಸೇವೆ ಇರ್ಬೋದು, ದೇಶ ಸೇವೆ ಇರ್ಬೋದು. ಎಂಥವ್ರು ಹಗಲು ರಾತ್ರಿ 4 ತಾಸು ನಿದ್ದೆ ಮಾಡ್ತಾರೆ. ಕೆಲವರು ಲೋಕನಾಯಕರು, ವಿನೋಬಾ ಭಾವೆ ಅಂತವರು, ಮಹಾತ್ಮ ಗಾಂಧೀಜಿ ಅಂತವರು, ಸುಭಾಷ್ ಚಂದ್ರ ಬೋಸ್ನಂತವರು ದಿನಕ್ಕೆ 4 ತಾಸು ಮಾತ್ರ ನಿದ್ರೆ ಮಾಡಿ ಉಳಿದು 20 ತಾಸು ದೇಶಕ್ಕಾಗಿ ತಮ್ಮ ಆಯುಷ್ಯವನ್ನು ಧಾರೆ ಎಳೆದವರದ ಅಂಥ ಕರ್ಮಶಕ್ತಿ ಅವರದ್ದು. ಅವರು ಅದನ್ನು ಮಾಡ್ತಾರೆ. ಅದಕ್ಕೆ ಸೇವಾ ಯೋಗಂ ಯೋಗಿನಾಮಪಿ ಅಗಮ್ಯಂ. ಯೋಗಿಗಳಿಗೂ ಸಾಧ್ಯ ಇಲ್ಲ ಸೇವಾಯೋಗ ಮಾಡ್ಬೋದು. ನಿಮ್ಮಲ್ಲಿ ಸೇವೆ ಮಾಡತಕ್ಕಂಥ ಸಾಮರ್ಥ್ಯ ಇತ್ತಂದ್ರೆ ಅದು ಆ ಯೋಗವನ್ನು ಮಾಡೋದು. ಯಾವುದು? ಕರ್ಮಯೋಗ. ತಾಯಿ ತಂದೆ ಸೇವೆ ಇರಲಿ, ದೇಶ ಸೇವೆ ಇರಲಿ, ಸಮಾಜ ಸೇವೆ. ಹಗಲು ರಾತ್ರಿ ದೇಶಕ್ಕಾಗಿ ದುಡಿಯೋರಿದ್ದಾರೆ, ಹಗಲು ರಾತ್ರಿ ಸಮಾಜ ಚಿಂತನೆ ಮಾಡೋರು, ಸಮಾಜಕ್ಕಾಗಿ ದುಡಿಯೋರು ಇಲ್ಲ. ಎಷ್ಟು ಜನ ಇದ್ದಾರೆ ಸಮಾಜಕ್ಕಾಗಿ. ಅಂತ ಈ ದೇಶ ಸುರಕ್ಷಿತವಾಗಿ ನಡೆದದ. ಅದಕ್ಕಾಗಿ ಅವರು ಯಾವ್ದು ಮಾಡೋದು? ಕರ್ಮಯೋಗ. ಮತ್ತು ಕರ್ಮಯೋಗದಲ್ಲಿ ಇದು ದೇಶ ಸೇವೆಯನ್ನು ಮಾಡತ್ತಂತಲ್ಲಿ ಅಲ್ಲಿ ನೋಡ್ರಿ, ನಮ್ಮ ದೇಶದ ಗಡಿ ಭಾಗದಲ್ಲಿ ನಿಂತುಕೊಂಡು ಸೈನಿಕರು ದೇಶವನ್ನು ಸಂರಕ್ಷಣೆ ಮಾಡ್ತಾರೆ, ಕೈಯಲ್ಲಿ ಪ್ರಾಣವನ್ನು ಹಿಡ್ಕೊಂಡು. ಯಾವುದೇ ಕ್ಷಣದಲ್ಲಿ ಏನಾಗುತ್ತೆ. ಇಂಥ ಸೇವೆ ಅವ್ರದ್ದು. ಯಾರು? ಜೈ ಜವಾನ್ ಜೈ ಕಿಸಾನ್. ಎಂಥ ಸೇವೆ! ಮಳಿ, ಚಳಿ, ಗಾಳಿ, ಬಿಸಿಲು, ಹಗಲು ರಾತ್ರಿ ನೀರು ಬಿಡ್ಲಿಕ್ಕೆ ಹೋಗ್ಬೇಕು. ಹೊಲಕ್ಕೆ ನೀವು ಮಲಿ ಕಣ್ತುಂಬ ನಿದ್ದೆ ಮಾಡ್ತೀರ, ಅವಾಗ ಎದ್ದು ಹೋಗ್ತಾರೆ. ಯಾವಾಗ ವಿದ್ಯುತ್ ಬರ್ತದೆ ಅವಾಗ ಹೋಗಿ ನೀರು ಬಿಡ್ಬೇಕಲ್ಲ. ಅದು ಬಂದಾಗ ನೀವು ಮಲ್ಕೊಂಡ್ರೆ ಆಮೇಲೆ ನೀವು ಎದ್ದಾಗ ಬಾ ಅಂದ್ರೆ ಬರ್ತೈತೆ ವಿದ್ಯುತ್. ಅದು ಯಾವನೊಬ್ಬ ರಾಶಿ ಮಾಡ್ತಿದ್ದಂತೆ ಹಿಂದಿನ ಕಾಲದಲ್ಲಿ. ರಾಶಿ ಮಷೀನ್ ಇರಲಿಲ್ಲ, ಅವಾಗ ಗಾಳಿ ಬಿಟ್ಟರೆ ತೂರುತ್ತಿದ್ರು. ಗಾಳಿ ಮೇಲೆ ರಾಶಿ ಮಾಡ್ತಿದ್ರು. ಮೇಟಿ ಕಟ್ಟಿಗೆ ಮೇಲೆ ಇಟ್ಕೊಂಡು ಬುಟ್ಟಿ ತಗೊಂಡು ಗಾಳಿ ಜೋರು ಬಿಟ್ಟಾಗ ರಾಶಿ ತೂರ್ತಿದ್ರು, ಅದನ್ನ ರಾಶಿ ಆಗ್ತಿತ್ತು. ಒಬ್ಬವ ಆ ಗಾಳಿ ಬಿಟ್ಟಾಗ ಮಲಗಿದ್ದಂತೆ ಅಥವಾ ಬೀಡಿ ಸೇರ್ತಾ ಕೂತಿದ್ದಂತೆ. ಅವನಿಗೆ ಅದು ಅಭ್ಯಾಸ. ಆಮೇಲೆ ಗಾಳಿ ನಿಂತು ಮತ್ತೆ ಮೇಟಿ ಮೇಲೆ ಹೋಗಿ ಗಾಳಿ ನೀ ಬಾ ಅಂತ ಬರ್ತೈತೆ. ನಾ ರಾಶಿ ಮಾಡಬೇಕು ಇಲ್ಲ. ಯಾವ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಂತ ಮಾಡ್ಬೇಕಲ್ಲ, ಹೌದಲ್ಲ? ಅದಕ್ಕಾಗಿ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ದೇಶ ಸೇವೆ ಯಾರಿಗೆ ಸಾಧ್ಯ ಅವ್ರು ಮಾಡಬೇಕು. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ, ಪರಮಾತ್ಮ ನಮಗೆ ಏನು ಶಕ್ತಿ ಕೊಟ್ಟ ಅನ್ನೋದನ್ನು ಬಳಸ್ಬೇಕು. ಅವರು ಅಲ್ಲಿ ನಿಂತ್ಕೊಂಡು ರಾಷ್ಟ್ರ ಸೇವೆ ಮಾಡ್ತಾರೆ. ಜೈ ಜವಾನ್ ಜೈ ಕಿಸಾನ್. ಇವ್ರದ್ದು ಹೊಲದಲ್ಲಿ ದುಡಿತಾರೆ. ಗಾಳಿ, ಮಳಿ, ಚಳಿ, ವಿದ್ಯುತ್ ಯಾವ ಸಂದರ್ಭದಲ್ಲಿ ಬರ್ತದೆ, ಮಧ್ಯರಾತ್ರಿಯಲ್ಲಿ ಹೋಗಿ ಎದ್ದು ದುಡಿತಾರೆ. ಕರ್ಮಯೋಗ. ಅದಕ್ಕೆ ಅವರಿಗೆ ಉಳುವ ನೇಗಿಲ ಯೋಗಿಯ ನೋಡಲ್ಲಿ ಅಂತ ರಾಷ್ಟ್ರಕವಿ ಕುವೆಂಪು ಹಾಡಿ ಕರೆಸಿದರು. ಅವರು ಹೃದಯ ತುಂಬಿ ಅವನಿಗೆ ಯೋಗಿ ಅಂತಾರೆ, ಉಳುವ ಯೋಗಿಯ ನೋಡಲ್ಲಿ. ಇವರು ಕರ್ಮಯೋಗಿಗಳು.
ಆಯ್ತಾ. ಇದು ನಾವು ಅವರಿಗೆ ಬಿಡೋಣ, ನಮಗೆ ನಿನ್ನ ಅಂಥ ಸಾಮರ್ಥ್ಯ ದೇವರು ಕೊಡ್ಲಿಕ್ಕಿಲ್ಲ. ಆದ್ರೆ ನಾವೇನ್ ಮಾಡೋಣ, ಭಕ್ತಿ ಮಾಡೋಣ. ಪ್ರೇಮ ಅಂತ ಐತ, ಪ್ರೇಮ ಇಲ್ಲದ ವ್ಯಕ್ತಿನೇ ಇಲ್ಲ, ಪ್ರೇಮ ಇಲ್ಲದ ಒಂದು ಜೀವರಾಶಿ ಇಲ್ಲ. ಯಾವುದೇ ಜೀವ ತಗೊಳ್ರಿ, ಒಂದು ಬೆಕ್ಕ ತಗೋರಿ, 12 ಜಾಗ ಬದಲಾಗ್ತಾವಂತ, ನನಗೆ ಗೊತ್ತಿಲ್ಲ. ಮಕ್ಕಳು ತಗೊಂಡು 12 ಕಡೆ ಓಡಾಡ್ತಿರ್ತಾರೆ. ಬಾಯಾಗ ಹಿಡ್ಕೊಂಡ್ರಿ, ನೀವು ನಿಮ್ಮ ಮಕ್ಕಳ ಬಾಯಾಗ ಏನು ಹಿಡಿಯಂಗಿಲ್ಲ, ಗೊತ್ತೈತೆ, ಬಾಯಾಗ ಹಿಡ್ಕೊಂತಿರ್ತಾರೆ. ಎಷ್ಟು ಪ್ರೀತಿ, ಅಷ್ಟು ಪ್ರೀತಿ ನಿಮ್ಮ ಮನುಷ್ಯನಲ್ಲಿ ಬಹುಶಃ ಇದೇ ಇಲ್ಲೋ ಗೊತ್ತಿಲ್ಲ. ಒಂದು ಕೋತಿ ತನ್ನ ಮಕ್ಕಳನ್ನ ಮೈಗೆ ಅಂಟಿಸ್ಕೊಂಡು ಮರ ಗಿದ್ದಾಡ್ತದೆ, ಮಗುವಿಗೆ ಏನೂ ಆಗದಂತೆ. ಎಷ್ಟು ಪ್ರೀತಿ ಆ ಮಕ್ಕಳ ಮೇಲೆ ಇರುತ್ತೆ. ಹೀಗೆ ಎಲ್ಲ ಜೀವರಾಶಿಗಳು ಇಲ್ಲಿ ಪರಮಾತ್ಮ ಏನಿಟ್ಟ, ಪ್ರೀತಿಯನ್ನಿಟ್ಟ. ಆ ಪ್ರೀತಿಯೇ ಪರಮಾತ್ಮಲಿಟ್ಟ ಭಕ್ತಿ. ಅದು ನಿಷ್ಕಳಂಕವಾಗಿರಬೇಕು, ಅದರಲ್ಲಿ ಯಾವುದೇ ದೋಷ ಇರಬಾರ್ದು, ನಾನು ನನ್ನದಿರಬಾರ್ದು. ಇನ್ನೇನು ದ್ವೇಷ ರಾಗದೇಶಗಳು ಇರಬಾರ್ದು. ಅತಿ ಪ್ರಿಯವಾಗಿರ್ತಕ್ಕಂಥ ಪರಿಶುದ್ಧವಾದ ಪ್ರೀತಿ ಅದು ಪರಮಾತ್ಮ ಇಟ್ಟರೆ ಅದಕ್ಕೆ ಭಕ್ತಿ ಅಂತ. ಹೌದಾ? ಇನ್ನು ಈ ಭಕ್ತಿ ಯೋಗದ ಬಗ್ಗೆ ಬಸವಣ್ಣವರು ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ನಿಮ್ಗೆ ಗೊತ್ತಿರಬಹುದು, ನಾದಪ್ರಿಯನೆಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯನೆಂಬರು ಶಿವನು ವೇದಪ್ರಿಯನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆಯಾಂಶವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಂತ ಮಾತು! ಏನು ಪ್ರೀತಿ ಪರಮಾತ್ಮನಿಗೆ ಅಂದ್ರೆ ಭಕ್ತಿನೇ ಬಹಳ ಪ್ರೀತಿ ಅಂತ. ನಿಮಗೂ ಒಂದೊಂದು ಪ್ರೀತಿ ಇರ್ತದಲ್ಲ, ಎದ್ರ ಮೇಲೆ ಪ್ರೀತಿ ನಿಮಗೆ ಗೊತ್ತು, ನನಗೇನು ಗೊತ್ತು. ದೇವ್ರ ಮೇಲೆ ಪ್ರೀತಿಯೋ, ಮಕ್ಕಳ ಮೇಲೆ ಪ್ರೀತಿಯೋ, ಬೆಳ್ಳಿ ಬಂಗಾರ ಮೇಲೆ ಪ್ರೀತಿಯೋ, ಯಾವುದೋ ಒಂದ್ರ ಮೇಲೆ ಭಾಳ ಪ್ರೀತಿ ಇಟ್ಟಿರ್ತೀರಿ ನೀವು. ಹಂಗ ಆದ್ರೆ ದೇವರಿಗೆ ಅದರ ಮೇಲೆ ಪ್ರೀತಿ ಇದ್ರೆ ಭಕ್ತಿ ಮೇಲೆ ಪ್ರೀತಿ. ಅದಕ್ಕೆ ಭಕ್ತಿ ಯೋಗ ಮಾಡ್ರಿ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ಋಷಿಗಳು ಕೂಡ ಹೇಳ್ತಾರೆ, ಮೋಕ್ಷ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ. ಏನಂತಾರೆ? ಮೋಕ್ಷ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ. ಮೋಕ್ಷ ಸಾಧನೆಗಳಲ್ಲಿ ಭಕ್ತಿಯೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂಥ ಭಕ್ತಿಯನ್ನ ಇಲ್ಲಿ ನಾವು ನೋಡೋಣ. ಭಗವದ್ಗೀತೆಯಲ್ಲಿ ಎಲ್ಲ ಯೋಗಗಳನ್ನು ಹೇಳ್ತಾನೆ ಕೃಷ್ಣ. ಮೊದಲನೇ ಅಧ್ಯಾಯದಲ್ಲಿ ವಿಷಾದ ಯೋಗ ಅಂತ ಹೇಳ್ತಾನೆ, ಅಂದ್ರೆ ದುಃಖವೂ ಒಂದು ಯೋಗ ಅಂತ ಪ್ರತಿಪಾದನೆ ಮಾಡ್ತಾನೆ. ಇದು ಹೆಂಗೆ ಅಂತ ಅನ್ಬೇಡ್ರಿ, ನಿಮಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಚೆನ್ನಾಗಿರ್ತದೆ, ಮಹಿಳೆಯರಿಗೆ, ತಾಯಿಯಂದಿರಿಗೆ ಏನಾದ್ರು ತಾಪ ಆಯ್ತು ಅಂದ್ರೆ ಯಾವುದೇ ಒಂದು ಮೂಲೆಯಾಗಿ ಹೋಗಿ ಕುತ್ಕೊಂಡು, ಯಾರೂ ಇರಬಾರ್ದು, ಯಾರೇ ಏನಾದ್ರು ಪ್ರಪಂಚದಲ್ಲಿ ತಾಪ ಬರ್ತಾವೆ, ಆಗ್ತೀವೋ ಮೈದನೋ ನಾದನ್ಯರೋ ಏನಾದರೂ ಒಂದು ಸ್ವಲ್ಪ ಅನ್ನೋರಿ ಅಲ್ಲ. ಅವ್ರು ಅಂದೇ ಇದ್ರೆ ಅವ್ರು ಅಂದೇ ಇದ್ರೆ ಅವ್ರಿಗೆ ಜೀವ ಸಮಾಧಾನ ಇಲ್ಲ. ಹೌದಲ್ಲ? ಬಸವಣ್ಣರ ಬೈದವರೆನ್ನ ಬಂಧುಗಳಯ್ಯ, ಬಂಧುಗಳಯ್ಯ ಅದು ಅವ್ರು ಹೇಳಿದರು. ಅಂದ್ರೆ ನಮ್ಗೆ ಅಷ್ಟು ಪರಿಪಾಲಿಸೋದು ಕಷ್ಟ ಆಗ್ತದೆ. ಯಾರಾಗ ಮನಸ್ಸಿಗೆ ನೋವು ಏನಾದರೂ ನೋವಾಗುವಂದು ಅಂದ್ರೆ ಆ ತಾಯಿಂದಿರು ಏನು ಮಾಡ್ತಾರೆ? ಏನು ಮಾಡಂಗಿಲ್ಲ, ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ತಾಯಿ ನೋವು ತಂದಿನ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಕಣ್ಣೀರು ತೆಗಿ ಏನು ಮಾಡ್ತಾರೆ? ಒಂದು 4 ಕಣ್ಣೀರು ಹನಿಯನ್ನ ದುಃಖ ಅವಾಗ ಏನು ಆ ಕಣ್ಣೀರು ಹನಿ ಹೋಗ್ತಾ ಅದ್ರ ಕೂಡ ದುಃಖ ಹೋಗ್ಬಿಡ್ತದೆ, ಹಾರಾಗ್ಬಿಡ್ತದೆ. ದೇವ್ರನ್ನೋ ತಾಯಿ ತಂದೆ ಆ ದುಃಖವನ್ನು ಕಳೆದಿದ್ದು ಯಾವುದು? ಕಣ್ಣೀರು. ಅದಕ್ಕೆ ಕೃಷ್ಣ ಹೇಳ್ತಾನೆ ವಿಷಾದ ಯೋಗ. ವಿಷಾದ ಅಂದ್ರೆ ದುಃಖ, ಅದು ಒಂದು ಯೋಗ. ದಿನ ಅದ ಮಾಡ್ಕೊಂಡು ಕೂತೀರಿ ಮಟ್ಟ ಅಲ್ಲ. ಅಂದ್ರೆ ಅರ್ಜುನನಿಗೆ ಆ ಯೋಗ ಆ ಒಂದು ಬಂತು, ವಿಷಾದ ಬಂತು. ನಾನು ಈ ಯುದ್ಧ ಮಾಡಲಾರೆ, ನಾನು ಹೋರಾಟ ರಾಜ ಮಹಾರಾಜ ಪ್ರಜೆಗಳ ಸಂರಕ್ಷಣೆ ಮಾಡುವ ಕರ್ತವ್ಯ ಅನ್ನೋದು ಕೂಡ ಮರೆತು ನಿಲ್ತಾನೆ. ನನ್ನ ಇದ್ರ ಕಡೆಯಿಂದ ಇದಾಗಲ್ಲ, ಈ ಯುದ್ಧ ಮಾಡಲಾರೆ ಅಂತ ವೀರ ಯೋಧ ಒಬ್ಬ ತಲೆ ಕೈ ಎತ್ಕೊಂಡು ಕೊಡು ಅಂದ್ರೆ ಅದು ದುಃಖ, ವಿಷಾದ, ದುಃಖಿಸ್ತಾ ಇದೆ. ಆ ಸಂದರ್ಭದಲ್ಲಿ ಕೃಷ್ಣ ಅವನಿಗೆ ನಿನ್ನ ಕರ್ತವ್ಯ ಪ್ರಜ್ಞೆಯನ್ನು ಮಾಡು. ಯಾರು ಶಿಷ್ಟರ ರಕ್ಷಣೆ ಮಾಡಬೇಕು, ನೀನು ದುಷ್ಟರನ್ನ ಶಿಕ್ಷಿಸಬೇಕಾದದ್ದು ರಾಜನ ಕರ್ತವ್ಯ. ಅದನ್ನು ಬಿಟ್ಟು ನೀನು ಹೀಗೆ ದುಃಖಿತ ಕೊಡ್ತೀಯ ಅಂದರೆ ನೀನು ರಾಜನ ಹೆಂಗಾಗ್ತಿ? ಯುಗಗಳಲ್ಲಿ ಅರ್ಜುನ ನೀನೊಬ್ಬ ಹೇಳಿ ಅಂತ ತಿಳ್ಕೊಂಡು ಎಲ್ಲರೂ ನಿನ್ನನ್ನ ನಿಂದಿಸ್ತಾರಪ್ಪ. ನಿನ್ನ ಕರ್ತವ್ಯ ನೀನು ಮಾಡು. ಅದಕ್ಕೆ ಗೀತೆ ಒಟ್ಟಾರೆ ಸಂದೇಶ ಏನಾಗ್ತಂದ್ರೆ ಕರ್ತವ್ಯ ಪ್ರಜ್ಞೆಯನ್ನ ಕೊಡೋದು, ಕರ್ಮಯೋಗ. ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಷಾದ ಯೋಗದಿಂದ ಪ್ರಾರಂಭಿಸಿ
ಕೊನೆಗೆ ಮುಕ್ತ ಸನ್ಯಾಸಿ ಯೋಗದವರೆಗೆ ಕೃಷ್ಣ ಎಲ್ಲ 18 ಯೋಧ್ಯಾದಲ್ಲಿ 18 ಯೋಗಗಳನ್ನು ನಮಗೆ ಕೊಡ್ತಾನೆ. ಈ ಗೀತೆ ಸಾಮಾನ್ಯವಾದದ್ದಲ್ಲ, ಅದ್ಭುತವಾಗಿ ವಿಶ್ವಮಾನ್ಯವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಇದು ಸುಪ್ರಸಿದ್ಧವಾದ ಯೋಗ. ಅದು ಸಂಸ್ಕೃತದಲ್ಲಿ ಇದೆ ಅಷ್ಟೇ, ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ, ಹಿಂದಿಯಲ್ಲಿ, ಮರಾಠಿಯಲ್ಲಿ, ಉರ್ದುದಲ್ಲಿ, ಜಗತ್ತಿನ 100 ಭಾಷೆಗಳಲ್ಲಿ ಈ ಗ್ರಂಥವನ್ನು ಏನು ಮಾಡ್ಯಾರೋ ಬರೆದಿದ್ದಾರೆ. ಒಂದೇ ಭಾಷೆ, ಅಷ್ಟು ಸುಪ್ರಸಿದ್ಧವಾದ ಜರ್ಮನ್ದಲ್ಲಿ ಭಾಷೆ. ಆದ್ದರಿಂದ ಆ ಗೀತೆಯ ಒಂದು ನಾವೇನು ಮಾಡ್ತೀವಿ, ಇಲ್ಲಿ ಚಿಂತನೆಯನ್ನು ಮಾಡೋಣ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿದ್ದು ಇಲ್ಲಿ ನಿನ್ನೆಯಿಂದ 12ನೇ ಅಧ್ಯಾಯ, ಅದು ಭಕ್ತಿ ಯೋಗ. ಮೊದಲ ಪರೀಕ್ಷೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ, ಬರೀಬೇಕಾದ್ರೆ ಕಠಿಣವಾದ ಪ್ರಶ್ನೆ ಮೊದಲು ಎತ್ಕೊಳ್ಳಂಗಿಲ್ಲ, ಸುಲಭವಾದದ್ದೇ. ಹಾಗೆ ಸುಲಭವಾದ ಯೋಗವನ್ನು ನಾವು ತಗೊಂಡು ಅದಕ್ಕೆ ಇಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಶ್ನೆ ಮಾಡ್ತಾನೆ. ಏನಂತ? ಏವಂ ಸತತಯುಕ್ತಾಯೇ ಭಕ್ತ ತ್ವಂ ಪರಿಪಾಸತೆ ಏಚ ಅಷ್ಟಕ್ಷರಂ ಅವ್ಯಕ್ತಂ ತೇಷಾಂ ಯೋಗವಿತ್ತಮ ಅಂತ ಅವನ ಪ್ರಶ್ನೆ ಅರ್ಜುನಂದು. ಗುರುಗಳಿಗೆ ನಾವು ತಿಳಿದೇ ಇದ್ದರೆ ಪ್ರಶ್ನೆ ಮಾಡಿ ತಿಳ್ಕೊಬೇಕ್ರಿ. ಹಂಗೆ ಕೂತ್ರೆ ಜ್ಞಾನ ಬರಂಗಿಲ್ಲ. ನನಗೆಲ್ಲ ಗೊತ್ತದ ನೀವು ಕೂತ್ರಿ ಅಂದ್ರೆ ಜ್ಞಾನ ಹೆಂಗೆ ಆಗೋದು? ನಮ್ಗೆ ಏನು ತಿಳಿಲಾರದು ಹೋಗಿ ಕೇಳಬೇಕು, ಹೌದಾ? ಈಗ ಒಕ್ಕಲ್ತನ ಹೆಂಗೆ ಮಾಡೋದು ನಮ್ಗೆ ಗೊತ್ತಿಲ್ಲ, ಕೇಳೋದು. ಕಬ್ಬು ಯಾವಾಗ ಹೋಗ್ತದ, ಕಬ್ಬಿನ ರಾಶಿ ಯಾವಾಗ ಮಾಡೋದ, ತಂಬಾಕು ರಾಶಿ ಯಾವಾಗ ಮಾಡೋದ, ಜೋಳದ ರಾಶಿ ಯಾವಾಗ ಮಾಡೋದ, ಇವು ನಮ್ಗೆ ಗೊತ್ತಿತ್ತು, ಕೇಳ್ಬೇಕಾಗ ಕೇಳಿ ತಿಳ್ಕೊಬೇಕು. ಎಲ್ಲ ನಮ್ಗೆ ಗೊತ್ತಿದೆ. ಯಾರೂ ಸರ್ವಜ್ಞರಲ್ಲ ಜಗತ್ತಿನಲ್ಲಿ. ಅದಕ್ಕೆ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಸರ್ವರೊಳೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವ. ಎಲ್ಲರಲ್ಲಿ ಕಲ್ಕೊಂಡು ಸುಮ್ಮನೆ ವಿನೋದ್ ಕೇಳ್ಕೊಂಡು ನೀವು ತಪ್ಪು ತಿಳ್ಕೊಬೇಡ. ಹೆಣ್ಮಗಳು ಈ ಕಡೆ ಅಲ್ಲ, ಆ ಕಡೆ ಇದೆ. ಅಡುಗೆ ಬರ್ತಿತ್ತಿಲ್ಲ ಹೆಣ್ಮಗಳು, ಅದಕ್ಕೆ ಎಲ್ಲರಿಗೂ ಹೋಗಿ ಕೇಳಕ್ಕೆ ನಿರ್ಮನೆಯವ್ರಿಗೆ, ಈ ಅಡುಗೆ ಹೆಂಗೆ ಮಾಡೋದ, ದೋಸೆ ಹೆಂಗೆ ಮಾಡೋದ ಅನ್ಕೊಳ್ಳಿ. ಅವರೆಲ್ಲ ಹೇಳೋರಲ್ಲ, ಹಿಂಗೆ ಹಿಟ್ಟು ಕಲಸಿ ನೆನೆಸಿಡ್ಬೇಕಮ್ಮ, ಅದು ಕುಳಿ ಹಾಕಿಡಬೇಕು, ಬೆಳಗ್ಗೆ ಅದನ್ನೆಲ್ಲ ತೊಗೊಂಡೋಗಿ ದೋಸೆ ತವಿಗೆ ಎಣ್ಣೆ ಬಯಸವ್ರಿ, ಸ್ವಲ್ಪ ಹಾಕಿ ಅದಕ್ಕೊಂದಿಷ್ಟು ಉಷ್ಣತೆ ಕೊಟ್ಟು ಮಾಡಿ ಎಲ್ಲ ದೋಸೆ ಮಾಡಬೇಕಮ್ಮ ಅಂದಾಗ ಹೆಣ್ಮಗಳು ಹಾಕಿ, ನನಗೆಲ್ಲ ಗೊತ್ತಿತ್ತು, ಸುಮ್ಮ ಕೇಳಿ ನಾವು ಸುಮ್ಮ ಕೇಳಿ ಸರಿ. ಮತ್ತೆ ಹೀಗೆ ಎಲ್ಲದಕ್ಕೂ ಉಂಡೆ ಹೆಂಗೆ ಮಾಡೋದು, ಕಾರ್ಚಿಕೆ ಹೆಂಗೆ ಮಾಡೋದು, ಹೋಳಿಗೆ ಹೆಂಗೆ ಮಾಡೋದು ಎಲ್ಲನೂ ಕೇಳೋದು. ಅವ್ರು ಹೇಳೋದ್ರೊಳಕ್ಕೆ ನಾನು ಆ ತಾಯಿ ನನಗೆ ಗೊತ್ತಿತ್ತು, ಸುಮ್ಮನೆ ಕೇಳಿನಿ. ಅದು ಜನರಿಗೆ ಇದು ಏನಾಯ್ತು ರೀ, ಆ ಹೆಣ್ಮಗಳಿಗೆ ಕೇಳೋದು ನೋಡಿ ಎಲ್ಲರಿಗೆ ಒಂದು ಸ್ವಲ್ಪ ವಿಚಿತ್ರನು. ಹೆಂಗಾರೆ ಮಾಡೋನು, ಎಲ್ಲ ಕೇಳ್ಕೊತಾಳು, ಆಮೇಲೆ ಹೆಂಗೆ ಮಾಡೋದು ಕೇಳ್ತಾ ಮತ್ತೆಲ್ಲ ನಂಗೆ ಗೊತ್ತಿತ್ತು, ನಾನು ಸುಮ್ಮನೆ ಕೇಳಿನಿರು ಅಂತಾಳೆ. ಇನ್ನೇನು ಮಾಡೋದು? ಅಜ್ಜಿ ಭಾಳ ಹುಷಾರಿ ಒಬ್ಬಜ್ಜಿ. ಏನಂದ್ರು, ಒಂದು ದಿವಸ ಪಂಚಮಿ ಉಂಡೆ ಹೆಂಗೆ ಮಾಡೋದು ಕೇಳಿ ಎಲ್ಲ ಹೇಳಿದ್ರು. ಆಕೆ ಗೊತ್ತಿತ್ತು ಇವರಿಗೆ ಏನು ಮಾಡೋದು, ಪಾಠ ಕಲಿಸೋದಂತ. ನೋಡಮ್ಮ, ರವೆ ಹುರ್ಕೊಳ್ಳೋದು, ತುಪ್ಪದಾಗ ಎಣ್ಣೆ ಮತ್ತೆ ರವೆ ಹುರ್ಕೋಬೇಕು ಚೆನ್ನಾಗಿ, ಕೆಂಪಗಾಗುವಂಗೆ ಕಪ್ಪಾಗಬಾರ್ದು ಎಲ್ಲ ಹೇಳಿ. ಆಮೇಲೆ ಸಕ್ಕರೆ ಪಾಕ್ ಮಾಡಿ ಅದರೆಲ್ಲ ಕಳಿಸಿ ಅವಳಿಗೆ ಇಳಿಸಿ ಏನು ಮಾಡೋದು, ಕಾಸಿ ಹುಳಿ ಇಳಿಸಿ ಉಂಡು ಕಟ್ಬಿಟ್ಟು ಹೋಗೋದಮ್ಮ. ಅದೇ ಗೊತ್ತಿತ್ತು, ನಾನು ಅಲ್ಲಿ ಸುಮ್ಮನೆ ಕೇಳಿ, ನೀವು ಹೋಗು ಸುಮ್ಮನೆ ಬರೋಬ್ಬರಿ ಆಗ್ತದೆ. ಅಜ್ಜಿ ಪಾದಗಳು ರವೆನ ಹುರ್ಕೊಳ್ಳು, ಸಕ್ಕರೆ ಪಾಕ ಮಾಡಿದ್ದು, ಆದರೆ ಅದು ಆಣ ಬರೋದು ಹೇಳಿರಲಿಲ್ಲ. ಮುಂದಕ್ಕೆ ಹೋಯ್ತಾರೆ ಆಣ ನಿಮ್ಗೆ ಹೇಳ್ತೀವಿ, ಅದು ಗಟ್ಟಿಯಾಗಿ ಹೆಚ್ಚು ಗಟ್ಟಿ ಆಯ್ತು. ಅದು ಆಣ ತಿಗಿಟ್ ನೋಡ್ಬೇಕಲ್ಲ, ನೋಡ್ಲಿಲ್ಲ, ಅಮ್ಮ ಹೇಳಿಲ್ಲ ಅವರು. ಎಲ್ಲ ಗೊತ್ತಾದ್ರೆ ಯಾಕೆ ಹೇಳ್ತಾರೆ, ಮುಂದೆ ಉಂಡಿ ಮಾಡಿದ್ರು ಅವು ಕಲ್ಗುಂಡದು. ಯಾಕೆ ಎಲ್ಲ ಗೊತ್ತದಂದ್ರೆ ಹೆಂಗೆ ನಾವು ಕೇಳೋರು? ಅವ್ರು ಯಾರು ಅವ ಗಂಡ ಬಂದ ಕೊಟ್ರು ಅವರು ಗಂಡನಿಗೆ ಉಂಡಿ ನೋಡಿದವ ಇರ್ಬೇಕಲ್ಲ, ಏನು ಇಲ್ಲ ಕಲ್ಗುಂಡಂಗಿತ್ತು. ಆಮೇಲೆ ಹೆಂಗೆ ತಿನ್ನೋದು, ಅವ್ರದ್ದು ಹತೋಡಿ ಕೊಡು ಅಂದು ಇದು ನೋಡ್ಯಾಕ ಒಂದು ಸುತ್ತಿಗೆ ಇರ್ತಾವಳು ಅಂದ. ಎಲ್ಲ ಬಲ್ಲವರಿಲ್ಲ, ಬಲ್ಲವರಿದ್ದು ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಇಲ್ಲ ಸರ್ವರೊಳೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವ. ಎಲ್ಲರಿದ್ದ ನೈವಿನಯದಿಂದ ಹೋಗ್ಬೇಕಾಗಿ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಆ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನೋದು ಕೃಷ್ಣನಿಗೆ ಯಾರು ಕೇಳ್ತಾರೆ? ಅರ್ಜುನ. ಏವಂ ಸತತಯುಕ್ತಾಯೇ ಭಕ್ತಾ ತ್ವಂ ಪರ್ಯುಪಾಸತೆ
ಏಷ ಪ್ರಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಃ. ಕೃಷ್ಣ ಪರಮಾತ್ಮ ನಿನ್ನನ್ನು ಎಲ್ಲರೂ ಏನು ಮಾಡ್ತಾರೆ? ಎಲ್ಲರೂ ನಿನ್ನನ್ನು ಆರಾಧಿಸ್ತಾರೆ. ಅವರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳ್ತಾರೆ. ಭಕ್ತರು ಶ್ರೇಷ್ಠೋ ಏನು ಜ್ಞಾನಿಗಳು ಶ್ರೇಷ್ಠ? ಕೃಷ್ಣನಿಗಿದು ದೊಡ್ಡ ಪ್ರಶ್ನೆ ಇದು. ಅವ್ರು ಶ್ರೇಷ್ಠ ಅಂದ್ರೆ ಇವ್ರ ಸಿಟ್ಟಿಗೆ ಬರ್ತಾರೆ, ಇವ್ರು ಶ್ರೇಷ್ಠ ಅಂದ್ರೆ ಅವ್ರ ಸಿಟ್ಟಿಗೆ ಬರ್ತಾರೆ. ಹ್ಯಾಂಗ್ ಮಾಡೋದು? ಭಾಳ ಜ್ಞಾನ ಕೃಷ್ಣ. ನೋಡಪ್ಪ, ಉತ್ತರ ಕೊಡ್ತಾನೆ, ನನಗೆ ಶ್ರೇಷ್ಠ ಕನಿಷ್ಠ ಅಂತ ಯಾರೂ ಇಲ್ಲ, ಎಲ್ಲರೂ ಅಷ್ಟೇ. ಆದರೆ ಅವನು ಹೇಳ್ತಾನೆ ಈ ರೀತಿಯಾಗಿ ನನ್ನಲ್ಲಿ ಮುಂದೆ ಹೇಳ್ತಾನೆ, ಮಯ್ಯಾವೇಶ್ಯಮನೋ ಯೇ ಮಾಂ ನಿತ್ಯಯುಕ್ತ ಶ್ರದ್ಧೆಯ ಪರಿಯುಪಾತೆ ತಾತೆ ಮೇ ಯುಕ್ತ ಸಮಾಮತಃ ಅಂತ ಸೌಮ್ಯವಾಗಿ ಎರಡು ಕಡೆ ಬೆಳಕು ಬೀಳಂಗ ಹೇಳ್ತಾನೆ. ಒಂದು ಅಡ್ಡುಗೋಡೆ ಮೇಲೆ ದೀಪ ಇಬ್ಬರಿಗೂ ಸಮಾಧಾನ ಆಗುವಂಗ. ನೋಡಪ್ಪ, ಯಾರು ಶ್ರದ್ಧೆಯಿಂದ ನನ್ನನ್ನು ಪೂಜಿಸ್ತಾರೆಯೋ ಮತ್ತು ನನ್ನಲ್ಲಿ ಮನಸ್ಸನ್ನು ಇಟ್ಟು ಧ್ಯಾನಿಸ್ತಾರೋ, ಭಜನೆ ಮಾಡ್ತಾರೋ, ಅವರೆಲ್ಲರೂ ನಮಗೆ ಪ್ರಿಯರೇ ಅಂತ ಹೇಳಿ. ಅವರು ಜ್ಞಾನಿಗಳಿರ್ಬೋದು ಅಥವಾ ಭಕ್ತರೇ. ಶ್ರದ್ಧೆಯಿಂದ ನೋಡಿ, ಇದರಲ್ಲಿ ಸಾಕಾರ ಉಪಾಸನೆ, ನಿರಾಕಾರ. ಜ್ಞಾನಿಗಳು ಏನ್ ಮಾಡ್ತಾರೆ? ಅವರು ನಿರಾಕಾರ ಉಪಾಸನೆ, ನಿರ್ಗುಣ ಉಪಾಸಕರಿಗೂ ಜ್ಞಾನಿಗಳು, ಆಮೇಲೆ ಸಗುಣ ಉಪಾಸಕರು ಭಕ್ತರು. ಇದನ್ನು ತಿಳ್ಕೊ. ಅಂದರೆ ದೇವರಿಗೆ ಎರಡು ರೂಪಗಳು ಅಂತ ಹೇಳ್ತಾರೆ, ಗೊತ್ತಾ? ಒಂದು ಸಾಕಾರ, ಇನ್ನೊಂದು ನಿರಾಕಾರ. ನಿರಾಕಾರ ಪರಮಾತ್ಮನು ಕಣ್ಣಿಗೆ ಕಾಣಂಗಿಲ್ಲ, ಗೊತ್ತಿದೆ. ಅವನಿಗೆ 5 ಲಕ್ಷಣ ಹೇಳ್ತಾರೆ, ಪಂಚಲಕ್ಷಣ. ಅವನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಸಚ್ಚಿದಾನಂದ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ, ಇದು ಪಂಚಲಕ್ಷಣ ಪರಮಾತ್ಮ. ಅಂಥ ದೇವರನ್ನ, ಕಣ್ಣಿಗೆ ಕಾಣದಿರ್ತಕ್ಕಂಥ ದೇವರನ್ನೂ ಕೂಡ ಏನ್ ಮಾಡ್ತಾರೆ? ಆರಾಧಿಸುವರಿದ್ದಾರೆ. ಅಕ್ಷರ ರೂಪನ ಅವ್ಯಕ್ತನಾದ ಪರಮಾತ್ಮನ ಜಗತ್ತಿನಲ್ಲಿ ಆರಾಧಿಸುವವರು ಜ್ಞಾನಿಗಳು. ಇನ್ನು ಸಾಕಾರ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನ ಆರಾಧಿಸುವವರು, ಭಜಿಸುವವರು, ಪೂಜಿಸುವವರು ಇವರು ಭಕ್ತರು. ಭಕ್ತರಂದ್ರೆ ಸಾಕಾರ ಉಪಾಸಕರು. ದೇವರು ಒಂದು ಆಕಾರ ಕೊಟ್ಟು, ದೇವರಿಗೆ ಒಂದು ರೂಪವನ್ನು ಕೊಟ್ಟು, ಒಂದು ನಾಮವನ್ನು ಕೊಟ್ಟು. ಈಗ ಭಗವಂತಗೆ ನೀವೇನು ಹೇಳ್ತೀವಿ, ರಾಮ ಕೃಷ್ಣ ಅಂತ ಹೇಳಿ ರೂಪ ಕೊಡ್ತಾರೆ. ಆಮೇಲೆ ಹನುಮಂತ ಮಾಡ್ತಿರಲಿಲ್ಲ, ಹನುಮಂತನ ಶನಿವಾರಕ್ಕೊಮ್ಮೆ ಹೋಗ್ತೀವಿ, ಸೋಮವಾರ ಮಹಾದೇವ್ ಹೋಗ್ತೀವಿ. ಒಂದೊಂದು ದೇವರು ಒಂದೊಂದು ವಾರ ಹಿಡಿದು ಬಿಟ್ಟು ಅವರಿಗೆ ಸೋಮವಾರ ದೇವರಿಗೆ ಹೋದ ಮಹಾದೇವನ ಕಾಯಿ ಹೊಡೆದು ಕಾಲು ಬಿದ್ದು ಕರ್ಪೂರ ಹಚ್ಚಿ ಊದುಬತ್ತಿ ಬೆಳಗ್ಗೆ ಬಂದ್ರಂದ್ರೆ ಮುಂದಿನ ಸೋಮವಾರ ತನಕ ಮಹಾದೇವು ಅದಾನು ಇಲ್ಲೋ. ಅಂದರೆ ಒಂದೊಂದು ರೀತಿ ಒಬ್ಬೊಬ್ಬರು ಭಕ್ತರು ಮಾಡ್ತಾರೆ, ಹೌದಾ? ಒಂದೊಂದೇ ದೇವರನ್ನು ಆರಾಧಿಸುವರು ಅದ, ಅವರವರಿಗೆ ಬಿಟ್ಟಿದ್ದರು. ಬಸವಣ್ಣನವರು ಕೂಡ ಪ್ರಾರಂಭದಲ್ಲಿ ಬಾಲ ಬಸವಣ್ಣನವರು ಏನು ಮಾಡಿದ್ರು? ಎಲ್ಲಿಗೆ ಹೋದ್ರು ಹೇಳ್ರಿ? ಕೂಡಲ ಸಂಗಮಕ್ಕೆ ಹೋದರು. ಅಲ್ಲಿರ್ತಕ್ಕಂಥ ಆ ಸಂಗಮನಾಥನನ್ನೇ ಬಾಲ್ಯಾವಸ್ಥೆಯಲ್ಲಿ ಆರಾಧನೆ ಮಾಡ್ತಾರೆ. ಮುಂದೆ ಮುಂದೆ ಬರ್ತಂತೆ ಅವ್ರು ಇಷ್ಟು ಎತ್ತರಕ್ಕೆ ಹೋಗಿ ನಿಲ್ತಾರಂದರೆ ಅವರೇ ದೇವರಾಗಿದ್ದಾರೆ. ಇನ್ಯಾರನ್ನು ಪೂಜಿಸುವ ಅವಶ್ಯಕತೆ ಬೀಳಲಿಲ್ಲ. ಅವರು ಸಾಕ್ಷಾತ್ ತಾವೇ ಪರಮಾತ್ಮನ ಸ್ವರೂಪ ಆಗಿದ್ದು. ಶಿವನೇ ಬಸವ ಶಿವ ಇಲ್ಲಿಗೆ ಬೆಳೀತಾರೆ. ಅಂದ್ರೆ ಪ್ರಾರಂಭ ಎಲ್ಲಿ ಆಯಿತು ಅದು ನೋಡೋಣ. ಪ್ರಾರಂಭ ಆಗಿದ್ದು ಸಾಕಾರದಿಂದ. ಕೂಡಲ ಸಂಗಮದಲ್ಲಿ, ಅಂದರೆ ಕೂಡಲ ಸಂಗಮ, ಅಲ್ಲಿ ನದಿಗಳು ಕೂಡ್ತವೆ. ಕೃಷ್ಣೆ, ಭೀಮ, ಮಲಪ್ರಹಾರಿ, ಮಲಾಪಾರಿ 3 ನದಿಗಳು ಕೂಡಿದಂತಹ ಸ್ಥಳದಲ್ಲಿ ಇರ್ತಕ್ಕಂಥ ಸಂಗಮನಾಥನ ಆರಾಧನೆ ಮಾಡ್ತಾ ಇರ್ತಾರೆ. ಮುಂದೆ ಮುಂದೆ ಅವರು ಎತ್ತರಕ್ಕೆ ಬೆಳೆದು ಶಿವಯೋಗಿಗಳಾಗಿ, ಲಿಂಗ ಆರಾಧಕರಾಗಿ, ಸ್ವತಃ ತಾವೇ ದೇವರ ಸ್ವರೂಪ ಆಗುವವರೆಗೆ ಅವರು ಬೆಳಿ ಅಂತಹ ಒಂದು ಸ್ಥಿತಿ ಮುಂದೆ ಮುಂದೆ ಬರ್ತದೆ. ಒಮ್ಮೆ ಬರಂಗಿಲ್ಲ. ಅದಕ್ಕೆ ಪ್ರಾರಂಭ ಎಲ್ಲಿಂದ ಆಗೋದು? ಒಮ್ಮೆ PhD ಆಗ್ತದೆ ಏನ್ರಿ? ಒಮ್ಮೆ ಡಾಕ್ಟರ್ ಇಂಜಿನಿಯರ್. ಮೊದಲು ಪಾರ್ಟಿ ತಗೊಂಡ ಅದಾಗ ಇದು ಒಂದು ಗುಂಡು ಬರಿ ರೊಟ್ಟಿ ಮಾಡು, ಅದ್ರ ಮೇಲೆ ಬಡಿಗಿಡು, ಆಯಿತು. ಇಲ್ಲಿಂದ ಶುರು. ಅದೇ ಗುಂಡು ಮಾಡೋ ರೊಟ್ಟಿ ಹಂಗ ಮೇಲೊಂದು ಬಡಿಗಿಡು, ಹೊಟ್ಟೆ ಒಳಗೊಂದು ಏನಿಡು, ಪೂಜೆ ಇಡು. ಅದೇನಾಯ್ತು? ಇಲ್ಲಿಂದ ಶುರು. ತಿದ್ದು ಒಂದು 20 ಸಾರಿ ತಿದ್ದಿದ, 100 ಸಾರಿ ತಿದ್ದಿದ, ಹೀಗೆ ತಿದ್ದುತ್ತಾ ಒಬ್ಬ PhD ಡಾಕ್ಟರ್ ಇಂಜಿನಿಯರ್ ಬಿಟ್ಟು ಆಗ್ತಾನೆ. ಇಲ್ಲಿಂದ ಪ್ರಾರಂಭ ಸಾಕಾರ. ಹಾಗೆ ಸಾಕಾರ ಉಪಾಸನೆ ಮತ್ತು ನಿರಾಕಾರ ಉಪಾಸನೆ ಅಂತ 2 ಬರ್ತವೆ. ಜ್ಞಾನಿಗಳಾದವರು ನಿರ್ಗುಣ ಉಪಾಸಕರು, ನಿರಾಕಾರ. ಇನ್ನು ಭಕ್ತರಾದವರು ಸಾಕಾರ ಉಪಾಸಕರು. ಎರಡೂ ಶ್ರೇಷ್ಠನೇ.
ಒಂದು ಊರಿಗೆ ಹೋಗ್ಲಿಕ್ಕೆ ಒಂದೇ ದಾರಿ ಇಲ್ಲ. ನೀವು ಯಾವ ದಾರಿಯಿಂದ ಈಗ ನೋಡ್ರಿ ಇಷ್ಟದಲ್ಗ ಐತಿ, ಹಿಂಗೂ ಬರ್ಬೋದು, ಹಂಗೂ ಬರ್ಬೋದು, ಬೆಡ್ಕಾಳ ಮೇಲಂತೂ ಬರ್ಬೋದು, ಶಮನೆವಾಡಿ ಬೆಡ್ಕಾಗಿ ಮಾಡ್ಬೋದು, ಆ ಬಳಿಕ ಎಕ್ಸಮ್ಮ ಮಾರ್ಗವಾಗಿ ಬರ್ಬೋದು, ಆ ಬಳಿಕ ಇನ್ನ ಈ ಕಡೆ ನಿಚ್ಚಲ್ ಕರೆಂಜಿಂದು ಬರ್ಬೋದು. ಹೆಂಗಾರೆ ಬಟ್ ಸದಲ್ಗಾಕ ಬರ್ರಿ, ಎಲ್ಲಿ ಹೋಗ್ಬೇಡಿ, ಮಠಕ್ಕೆ ಬರ್ರಿ. ಮಠಕ್ಕೆ ಬರಕ್ಕೆ ಬೇಕಾಗತ್ತೆ. ಇದು ಸ್ಟ್ರೀಟ್ ಲೈಟ್ ಹಾಕ್ಯಾರ ಇವತ್ತು ನಮ್ಮ ಪಟ್ಟಣ ಪಂಚಾಯತಿಯವರು ಬಂದು, ದೀಪ ನಿಮ್ಗೆ ದಾರಿ ದೀಪ ಈಗ ಮಧ್ಯದ ರೋಡ್ ಐತಲ್ಲ ಹೈಸ್ಕೂಲ್ ರೋಡ್, ಅಲ್ಲಿ ಈಗ ಬರ್ಬೋದು. ಬರ್ರಿ ಒಟ್ಟ ಈ ಮನ್ಯಾಗ ಕೊಡ್ಬೇಡ್ರಿ. ಹಂಗ ಭಕ್ತಿ ಮಾಡರೆ ಹೋಗಿ ಬರ್ರಿ, ಭಕ್ತಿಯರೇ ಮಾಡ್ರಿ, ಜ್ಞಾನ ಮಾರ್ಗರೇ ಹಿಡೀರಿ, ಒಟ್ಟು ಶಿವನ ಕಡೆ ಬರ್ರಿ. ಇದೇ ಜೀವನದ ಗುರಿ. ಯಾವುದೇ ಮಾರ್ಗ, ಭಕ್ತಿ ಮಾರ್ಗ ಹಿಡಿದ್ರು ಸಂತೋಷ, ಜ್ಞಾನ ಮಾರ್ಗ ಹಿಡಿದ್ರು ಸರಿ, ಕರ್ಮಯೋಗ ಮಾರ್ಗ ಯಾವುದೇ ಮಾರ್ಗ ಆಗಿಸ್ಕೊಂಡ್ರಿ ಹಂಗೆ ಮಾಡಬೇಕು. ಭಕ್ತ ಪರಮಾತ್ಮನನ್ನ ಬಿಡಂಗಿಲ್ಲ. ಆ ಊರಿಗೆ ಹೋಗಿ ತಲುಪಬೇಕು, ಇಲ್ಲೇ ಕೊಡಂಗಿಲ್ಲ, ನಡ್ಬಕ್ಕ ಹೋಗೋದೈತೆ ಮಠಕ್ಕೆ ಅಂತ ಹೇಳಿ ಹೇಳೋದು, ಮನೆಗೆ ಬಿಡೋದು, ಅಲ್ಲಿ ಸಂತ್ಯಾಗ ಬಂದು ಒಳಗಡ್ಡಿ ಚೀಲ ಬಿಚ್ಕೊಂಡು ಕೂತ್ಬಿಡು, ಅಲ್ಲೇ ಕೂತ್ಬಿಡು. ಮಂದಾರ ಮಠಕ್ಕೆ ಹೋಗ್ಬೇಕಂತ ಸಂತಿ ಏನು ನೋಡಿದ್ರು ಅಲ್ಲಿ ಬಜ್ಜಿ ಪ್ಲೇಟ್ ಮೂವಿಗೆ ವಾಸನೆ ಹೊಡಿತು ನೋಡ್ರಿ. ಬಜ್ಜಿದು ಒಂದು ಪ್ಲೇಟ್ ನೋಡೋಣ ಕೂತಾರ, ಅದು ಬಿಡ್ತದೆ ಹಂಗೆ ಒಂದೇ ಪ್ಲೇಟಿಗೆ ಇಲ್ಲ, ಮತ್ತೊಂದು ಪ್ಲೇಟ್ 108 ಥರ. ಅಲ್ಲಿ ನಡಬರ್ಕ್ ನಿಲ್ಲಂಗಿಲ್ಲ. ಏನು ಮಾಡೋದು? ಏನು ಗುರಿ ಇಟ್ಟಿವಿ ನೋಡು, ಕಾಲೇಜ್ಗೆ ಹೋಗಿದ್ದೀವಿ ಅಭ್ಯಾಸ ಮಾಡ್ಲಿಕ್ಕಂತ, ಹೊಲಕ್ಕೆ ಹೋಗಿವಿ ಬೆಳಿಬೇಕಂತ, ಮತ್ತೊಂದು ದಾರಿ ಹಿಡಿದು ಎಲ್ಲರೂ ಹೋಗಿ ಕೂಡೋದಲ್ಲ. ಆ ಒಂದು ಗುರಿಯನ್ನು ಮುಟ್ಟುವವರೆಗೆ ನಾವು ನಿಲ್ಲಂಗಿಲ್ಲ. ಅವೇಕ ರೈಟ್ ಅಂಡ್ ಸ್ಟಾಪ್ ನಾಟ್ ಸ್ಟಿಲ್ ಯುವರ್ ಗೋಲ್ ಇಸ್ ರಿಚ್, ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿ ಹೋದ. ಏಳು ಎದ್ದೇಳು ಎಚ್ಚರಾಗು, ಗುರಿ ಮುಟ್ಟುವವರೆಗೆ ನಿಲ್ಲಬೇಡ. ಇಲ್ಲಿ ಬಂದ್ರಿ, ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೋದು, ಇಲ್ಲಿ ಬಂದ್ರಿ, ಎದಕ್ಕೆ ಬಂದ್ರಿ ಹೇಳ್ರಿ ನೋಡು. ಗೃಹಲಕ್ಷ್ಮಿ ಆಗ್ಬೇಕ, ಬಂದು ಯಾವುದೇ ಲಕ್ಷ್ಮಿ ಆಗಬೇಡ ಅಂತ ಬಂದೀವಲ್ಲ ಇಲ್ಲಿಗೆ. ತಾಯಿ ತಂದೆಯರ ಮನೆಗೆ ತುಳಸಿ ದಳವನ್ನು ಇಟ್ಟು ಎಲ್ಲೋ ಬಂದು ಕುಂತೀವಿ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಾಗ ನೀವು ಗೃಹಲಕ್ಷ್ಮಿ ಆಗ್ತೀರಿ. ಸುಮ್ಮ ಅದು ಬರ್ತಾವ ತಿಂಗಳಿಗೊಮ್ಮೆ ಅಂತೇಳಿ ಅದಕ್ಕೆ ಗೃಹಲಕ್ಷ್ಮಿ ಆಗುವುದಲ್ಲ. ಎಲ್ಲರೂ ತಾಯಿ ತಂದೆ ಅತ್ತೆ ಮಾವ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆ ಹೊರೆಯವರು ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸಿ ಸೋನಾಬಾಯಿ ಆಗಬೇಕು, ಚಾಂದಿಬಾಯಿರ ಆಗ್ರಿ. ಆದ್ರೆ ಮತ್ತೊಂದು ಬಾಯಿ ಆಗಬೇಡ, ಲೋಖಂಡ ಬಾಯಿ ಆಗಬೇಡ್ರಿ. ಕಳ್ಕೊಳ್ಳಿ ಹಿಂದೆ ಕೇಳ್ಕೊಳ್ತೀವಿ. ಪ್ರವಚನಕ್ಕೆ ಬೇರೆ ನೀವು ಇಲ್ಲಿಂದ ಬಂದು ಸಂತರ ಸಹವಾಸ ಮಾಡಿ ನೀವು ಮನೆಗೆ ಹೋದ್ರೆ ದೇವರ ಆಗದಿದ್ದರೆ ಬಂದು ನಮಗೆ ಕೇಳೋದು, ನಾವು ಸಾಕ್ಷಿ ಅದು. ಮಹಾತ್ಮರ ಸಂಘ ನಿಮ್ಮನ್ನು ದೇವ್ರು ಮಾಡ್ತಾರೆ. ನಿಮ್ಮನ್ನೆಲ್ಲರನ್ನು ದೇವ್ರು ಮಾಡೇ ತೀರ್ಬೇಕಂತ ಸಿದ್ದೇಶ್ವರಪ್ಪಗಳು 80 ವರ್ಷದವರೆಗೆ ಪ್ರವಚನ ಮಾಡಿ, ಒಂದು ದಿವಸ ಬಿಡದೇನೆ ಮಲ್ಲಿಕಾರ್ಜುನ ಶಿವಗಳು, ಶಿವಾನಂದರು, ಸಿದ್ಧಾರೂಢರು, ಇಲ್ಲಿ ಅಥಣಿ ಶಿವಗಳು, ಇವರೆಲ್ಲರೂ ಎದಕ್ಕಂದರೆ ಜಗತ್ತಿನ ಕಲ್ಯಾಣಕ್ಕಾಗಿ ನಿಮ್ಮನ್ನೆಲ್ಲರನ್ನು ದೇವರು ಮಾಡಬೇಕಂತ ಹಗಲು ರಾತ್ರಿ ಮಹಾತ್ಮರು ಚಿಂತನೆ. ಸುಖಿಗಳು ಮಾಡೋದು ದೇವರಂದ್ರೆ ಆನಂದವಾಗಿರು, ಬೆಕ್ಕದ ಬರಲಿ, ಬಂದದ್ದೆಲ್ಲ ಬರಲಿ ಗುರು ಗೋವಿಂದನ ಕೃಪೆಯೊಂದು. ಏನು ಬೇಕಾದ ಬರುವುದಲ್ಲ ರೀ. ಅದಕ್ಕೆ ಹಿರಿಯರು ಹೇಳ್ತಿದ್ರು, ಕಷ್ಟ ಸುಖ ಮನುಷ್ಯರಿಗೆ ಬರಲಾರ್ದೇನು ಮರಕ್ಕೆ ಬರ್ತಾವ್ರಿ. ಯಾರ ಗಿಡಕ್ಕೆ ಬೈತಾರೇನ್ರಿ? ಅದಾರ ನಿಮ್ಮ ಗಿಡಕ್ಕೆ ನಮ್ಮಲ್ಲಿ ಅದಾರ್ರಿ. ಯಾರು ಸಿಗಲಿಲ್ಲ ಅಂದ್ರೆ ಮಂಡ ಕಸಬರಿ ನನಗೆ ಗಂಟು ಬಿದ್ದದ ತಿಳ್ಕೊಂಡು ಕಸಬರಿಗೆ ಬೈತಾರ ಅಂದ್ರೆ ನೀವು ಸಿಗಲಿಲ್ಲ ಅಂದ್ರೆ ಅದಕ್ಕೆ ಬೈದು ಹೊಟ್ಟೆ ತುಂಬಿಸ್ಬೋದು. ಅವ್ರು ಯಾರನ್ನ ಬೈದಾಗ ಸಮಾಧಾನ ಅಂದ್ರೆ ಬೆಟ್ಟು ತುಂಬ, ಬೈಲಿಲ್ಲ ಅಂದ್ರೆ ಅವತ್ತು ಅವ್ರಿಗೆ ನಿತ್ಯ ತಂಗಿಲ್ಲ. ಅಂದ್ರೆ ಮುಂದೆ ಹೋಗೋಣ. ಈ ಭಕ್ತಿಯನ್ನ, ಈ ಸಾಕಾರ ನಿರಾಕಾರ ಉಪಾಸನೆ ನಾವು ಮಾಡುವಾಗ ಅಲ್ಲಿ ಏನು ಮಾಡೋದು, ಆ ಪ್ರೀತಿಯನ್ನ ಪರಮಾತ್ಮನಲ್ಲಿ ಇಟ್ಟು ಆ ಏನು ನಾವು ಒಂದು ಹಿಡಿದಿರ್ತೀವಿ, ಒಂದು ಲಿಂಗನಿರಲಿ ಅಥವಾ ಒಂದು ವಿಭೂತಿನಿರಲಿ, ರುದ್ರಾಕ್ಷಿನ ಅದರ ಮೇಲೆ ಚಡ್ತೀವಿ. ಅದು ಮುಕ್ತಿಯ ಮುಂದೆ ಕರೆದು ಹೋಯ್ತು. ಒಬ್ಬ ಹುಡುಗ ಬಹಳ ಏನಿದ್ದ, ಧಾರ್ಮಿಕನಿದ್ದ. ಅವ್ರ ತಂದೆ ನಾಸ್ತಿಕ ಇದ್ದ. ನೋಡ್ರಿ, ಅಪ್ಪ ನಾಸ್ತಿಕ, ಮಗ ಆಸ್ತಿಕ. ಮಗನಿಗೆ ದೇವರಲ್ಲೇ ನಂಬಿಕೆ. ಒಂದು ಮೂರ್ತಿ ತಂದು, ಕೃಷ್ಣನ ಮೂರ್ತಿ ತಂದು ಪೂಜೆ ಮಾಡ್ತಾ ಇದ್ದ.
ಏನಾಯ್ತು ಅದ್ರ ಅಪ್ಪಗೆ ಅದು ಹಿಡಿಸ್ಬಿಡು. ಅವ ನಾಸ್ತಿಕ ಎಲ್ಲಿ ದೇವರು ಸುಳ್ಳಿದು, ದೇವ್ರು ಎಲ್ಲಿ ಅದ, ನಾನಾ ದೇವ್ರ ಯಾರ ತೋರ್ಸು ದೇವ್ರಿದ್ದ ಹಿಂಗ ನಾವು. ಅದಕ್ಕೆ ಅವ ನಾಸ್ತಿಕ ಇದ್ದ. ಆದರೂ ಈ ಮಗ ಮಾತ್ರ ದಿನ ಪೂಜೆ ಮಾಡವ, ಒಂದು ಕೈದಿ ಕಣ್ ತುಂಬೆ ಪರಮಾತ್ಮ ನೀನು ಇಲ್ಲೇ ಪ್ರಕಟ ಆಗಪ್ಪ, ನನಗೆ ಈ ಮೂರ್ತಿಯಲ್ಲಿ ನನಗೆ ದರ್ಶನ ಕೊಡಪ್ಪ, ನನಗೆ ಉದ್ಧರಿಸು ಅಂತ ಅದು ಅಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತಿತ್ತು. ಉದ್ಬತ್ತಿ ಹಚ್ಚೋದಕ್ಕೆ, ಅದಕ್ಕೆಲ್ಲ ಹೂವು ಅರ್ಪಣೆ ಮಾಡೋದು, ಅದಕ್ಕೆ ನೈವೇದ್ಯ ಮಾಡೋದು, ಏನೆಲ್ಲ ತನಗೆ ತಿಳಿದ ಭಕ್ತಿ ಮಾಡ್ತಿದ್ದ. ಒಂದು ದಿವಸ ಅಪ್ಪ ನೋಡಿ ಸಿಕ್ಕಬತ್ತವನಿಗೆ, ದೇವ್ರು ಇಲ್ಲ ಅಂತ ಹೇಳ್ತೀನಿ, ಮತ್ತೆ ಇದನ್ನೇ ಮಾಡ್ತಿ, ಇದ್ಯಾಕೆ ಮಾಡ್ತಿ, ಇದೇನು ದೇವ್ರಾದ್ರೆ ನಮ್ಗೆ ಹೊಟ್ಟಿಗೆ ಆಗ್ತದ, ಹೊಟ್ಟೆ ತುಂಬಿಸ್ತದ, ಇದು ದೇವ್ರ ನಮ್ಮ ಕೂಡ ಮಾತಾಡ್ತದ, ಸುಳ್ಳೆ ಯಾಕೆ ಇದನ್ನು ಪೂಜೆ ಮಾಡ್ತಿ, ಎಲ್ಲ ಹಣ ಯಾಕೆ ಖರ್ಚು ಮಾಡ್ತಿ, ಅದಕ್ಕೆ ಊದ್ಬತ್ತಿ ಗಂಧು ಛತು ಅಂತೆಲ್ಲ. ಸಿಟ್ಟು ಬಂದು ಆ ಮೂರ್ತಿ ತಗೊಂಡು ಹೋದ ಅಪ್ಪ. ಚೂರು ಚೂರಾಯ್ತು, ಹೋಗದ್ ನಗ್ಲಿಕ್ಕತ್ತ ಯಾರೋ ಅಪ್ಪ. ಅವಾಗ ಹುಡುಗನು ನಗ್ಲಿಕ್ಕತ್ತ. ಆಶ್ಚರ್ಯ ಆಯ್ತು ತಂದಿಗೆ. ಅಲ್ಲ ನಾನು ಆಗ್ತೀನಿ ನಿನ್ನ ಮೂರ್ತಿ ಹೊಡೆದು ಖುಷಿಯಾಗಿ, ಇನ್ನು ಮುಗಿತೀನಿ, ಖರ್ಚಾಗೋದೆಲ್ಲ ಉಳಿತು ಅಂತ. ನೋಡ್ರಿ ಅವನಿಗೆ ಖರ್ಚು, ಉದ್ಬತ್ತಿ ಎಷ್ಟು ಖರ್ಚಾಗ್ತಿರ್ಬೇಕು, ಅಕ್ಕಿ ಎಷ್ಟು ಖರ್ಚಾಗ್ತಿರ್ಬೇಕು, ಒಂದು ಹಣ್ಣು ಎಷ್ಟು, ನೈವೇದ್ಯ ಎಷ್ಟು ಖರ್ಚು. ನಾಸ್ತಿಕ. ಅವಾಗ ಅಪ್ಪ ಮಗನಿಗೆ ಕೇಳ್ದ, ನಾನು ನಗ್ತೀನಿ ನಿನ್ನ ಮೂರ್ತಿ ಹೊಡೆದಿದ್ದು ಖುಷಿ ಆಗಿತ್ತೆ, ನೀನ್ ಯಾಕೆ ನಗ್ತಿ, ನಿನ್ನ ಮೂರ್ತಿ ಹೊಡೆದಿದ್ದಕ್ಕೆ ದುಃಖ ಆಗಲಿಲ್ಲ. ಇಲ್ಲ, ದೇವರು ಹೊಡೆದು ಹೋಗಿದ್ದು, ನಿನ್ನ ದೇವ್ರ ಹೋಯ್ತಲ್ಲ, ನಿನ್ನ ದೇವ್ರ ನಾಶ ಮಾಡಿಬಿಟ್ಟೆ, ನಿನ್ನ ದುಃಖ ಇಲ್ಲ. ಅವಾಗ ಮಗ ಅಂದ ನಗ್ಲಕ್ಕ, ಅವನು ಅಪ್ಪರು ನಗ್ಸಿದ್ದ. ಏನು ಎಂಥ ಜ್ಞಾನಿ ಅಪ್ಪ ನೀನು, ಎಂಥ ಬುದ್ಧಿವಂತವಿ. ಮೂರ್ತಿ ಹೊಡೆದ್ರೆ ಎಲ್ಲರೂ ದೇವರು ನಾಶ ಆಗ್ತಾನೇನು? ದೇವರು ಎಂದೆಂದೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಲ್ಲಿ. ಅವನು ಎಂದೂ ನಾಶ ಆಗೋದಿಲ್ಲ, ಅವನು ನಿರಂತರ ಇರ್ತಾನೆ. ಇದು ನಿನಗೆ ಹೆಂಗೆ ಗೊತ್ತಿಲ್ಲ, ಅವನು ಮೂರ್ತಿ ಅಷ್ಟೇ. ಇದು ಅಪ್ಪನಿಗೆ ಒಂದೇನೋ ಬೆಳಕು ಬಿತ್ತು. ಅವಾಗ ಮಗನಿಗೆ ಹೇಳ್ದ, ಎತ್ಕೊಂಡ ಬುದ್ದಾಡಿದ. ಮಗು ನೀನು ನನ್ನ ಮಗ ಅಲ್ಲಪ್ಪ, ನೀನು ನನ್ನ ಗುರು ಅಂತ ಮಗನಿಗೆ ಅಪ್ಪಿಕೊಂಡು ಬುದ್ದಾಡ. ನಾನು ದೇವ್ರು ಇದೇ ದೇವ್ರಂತ. ಇಲ್ಲ ತಂದೆ, ಇದು ದೇವರ ಮೂರ್ತಿಯಪ್ಪ, ಇದರಲ್ಲೇ ದೇವರು ಕಾಣಬಹುದು. ದೇವರನ್ನ ಈ ಜಗತ್ತಿನಲ್ಲಿ ಯಾರೋ ನಾಶ ಮಾಡಿದ್ದಾರೆ. ಆತ್ಮವನ್ನ ಪರಮಾತ್ಮನಿಗೆ ಕೈ ಹಚ್ಚಲಿಕ್ಕೆ ಯಾರಿಂದೂ ಆಗಿಲ್ಲ. ಅವನು ನಿತ್ಯ ನಿರಂಜನ. ಅದೆಲ್ಲ ಅವೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೇದೆಯ ತಾಪೋ ಅಂತ ಹೇಳ್ತಾನೆ. ನೈನಂ ಛಿಂದಂತಿ ಶಸ್ತ್ರಗಳು ಅವನನ್ನು ತುಕಡಿ ಮಾಡ್ಲಿಕ್ಕಾಗಲ್ಲ, ಕತ್ತರಿಸ್ಲಿಕ್ಕಾಗಲ್ಲ. ಆತ್ಮನನ್ನು ಯಾಕೆ ದೇವರನ್ನು ಕತ್ತರಿಸಬಹುದು, ಹೌದಾ, ಮೂರ್ತಿಗಳನ್ನು ಕತ್ತರಿಸಬಹುದು, ಆದರೆ ಆ ಪರಮಾತ್ಮನಿಗೆ ಯಾರೂ ಕೈ ಹೆಂಗದ ಅಂದ್ರೆ ಬಸವಣ್ಣವರು ಅಕ್ಕಮಾದೇವನೇ ಹೇಳ್ತಾರೆ. ದೇವರ ಸ್ವರೂಪ ಹೇಗಿದೆ ಒಂದು ಸ್ವಲ್ಪ ನೋಡೋಣ. ನನೆಯೊಳಗಣ ಪರಿಮಳದಂತೆ, ಸಸೆಯೊಳಗಿನ ರಸದ ರುಚಿಯಂತೆ, ಜಲದೊಳಗಿನ ಅಗ್ನಿಯಂತೆ, ಕನ್ಯೆಯ ಸ್ನೇಹದಂತೆ ಕೂಡಲ ಸಂಗಮ ದೇವರ ನಿಲುವು ಅಂತ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ ನಾವು. ನನೆಯೊಳಗಣ ಪರಿಮಳದಂತೆ, ನನೆ ಅಂದ್ರೆ ಹೂ, ಅದು ಹಳೆಗನ. ಆ ಹೂವಿನೊಳಗೆ ಪರಿಮಳ ಐತೆ ಇಲ್ಲ? ಇಲ್ಲೊಂದು ಹೂವು ಇಡ್ತಾರೆ, ನಾಳೆ ಇಡ್ತಾರೆ, ಹಿಂಗಿಟ್ಟಿಲ್ಲ ದೇವರ ಮುಂದೆ. ಹೂವನ್ನೆಲೆ ಸುಗಂಧ ಐತೆ ಇಲ್ಲ ಹೇಳಿ, ಅದ ಇಲ್ಲ ಐತೆ. ಮತ್ತೆ ಅದು ಕಣ್ಣಿಗೆ ಕಾಣಿಸ್ತದ? ಇಲ್ಲ. ಕಾಣಿಸ್ತಿಲ್ಲ ಅಂತಕೊಂಡು ಇಲ್ಲ ಅಂತ ಹೇಳಕ್ ಬರ್ತದೇನು? ಇಲ್ಲ. ಹಾಗೆ ಈ ಪರಮಾತ್ಮ ಜಗತ್ತಿನ ಅದಾನ, ಆದ್ರೆ ಕಣ್ಣಿಗೆ ಕಾಣಂಗಿಲ್ಲ. ಕಾಣದಿದ್ರು ಅವನು ಇದಾನ ಅನ್ನೋದೇ ಜಗತ್ತಿನ ಅಧ್ಯಾತ್ಮದ ಸಿದ್ಧಾಂತ. ಹೂವಿನಲ್ಲಿ ಸುಗಂಧ ಹೆಂಗ ಕಾಣದಿದ್ರು ಐತಿಯೋ, ಈ ಜಗತ್ತಿನ ಪರಮಾತ್ಮ ಇದಾನೆ, ಅಗೋಚರನ. ಅದು ಕಣ್ಣಿಗೆ ಈ ಕಣ್ಣಿನಿಂದ ಕಾಣೋದಲ್ಲ. ಗೊತ್ತಿರಲಿ, ದೇವರನ್ನ ಕಾಣಲಿಕ್ಕೆ ಜ್ಞಾನದ ಕಣ್ಣು ಬೇಕು, ಅನುಭವದ ಕಣ್ಣು, ಅನುಭವದ ಕಣ್ಣಿನಿಂದ ನೋಡಬೇಕು. ಈ ಕಣ್ಣಿಗೆ ದೇವರ ಕಾಣಂಗಿಲ್ಲ. ಈ ಕಣ್ಣಿಗೆ ಏನು ಕಾಣೋದು? ಫಲ, ಮನಿ, ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ. ಈ ಕಣ್ಣಿಗೆ ಕಾಣಿಸೋದು ಏನ್ರಿ? ಇದ ಆಸ್ತಿ, ಅಂತಸ್ತು, ಇವು ಕಾಣ್ತದೆ ಕಣ್ಣಿಗೆ. ಹೆಣ್ಣು, ಗಂಡು, ರೊಕ್ಕ, ರೂಪಾಯಿ, ಇವು ಕಾಣ್ತದೆ ಈ ಕಣ್ಣಿಗೆ. ಆದರೆ ಆ ಪರಮಾತ್ಮನ ಕಾಣಬೇಕಾದ್ರೆ ಜ್ಞಾನದ ಕಣ್ಣು ತೆಗಿಬೇಕು. ಅವಾಗ ಮಾತ್ರ ನಮಗೆ ಭಗವದ್ ದರ್ಶನ ಆಗ್ತದೆ. ಅದಕ್ಕೆ ನಿಮ್ಗೆ ಗೊತ್ತಿರಲಿ, ಒಬ್ಬ ಗುರುಗಳ ಹತ್ತಿರ ಏಕೋಡ್ತಾನ ಓಡಾಟ. ಒಬ್ಬ ಗುರುವಿನ ಹತ್ತಿರ 12 ಜನ ಶಿಷ್ಯರು. ಒಂದು ಕತೆ ಭಾಳ ಚಂದ. 12 ಜನರ ಶಿಷ್ಯರೊಳಗ ಒಬ್ಬ ಬಹಳ ಜಾಣನಿದ್ದ, ಗುರುವಿಗೆ ಬೇಕಾದಂಥವ.
ಎಲ್ಲ ಶಾಸ್ತ್ರಗಳನ್ನು ಮನಗೊಟ್ಟು ಅಭ್ಯಾಸ ಮಾಡಿದ್ದ, ಗುರು ಸೇವೆಯನ್ನು ಮಾಡ್ತಿದ್ದ, ಮಠದ ಸೇವೆಯನ್ನು ಮಾಡ್ತಿದ್ದ, ಬಹಳ ಜ್ಞಾನಿ, ಅಷ್ಟೇ ವಿನಯವಂತ. ಅವನ ಮೇಲೆ ಗುರುಗಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ನಿಮಗೂ ನಿಮ್ಮ ಮನೆಯಾಗ 4 ಹುಡುಗರು ಅಥವಾ 2 ಹುಡುಗರು ಇದ್ರೆ ಯಾರ ಮೇಲೆ ಪ್ರೇಮ ಇರ್ತದೆ? ಎಲ್ಲರ ಮೇಲೆ ಪ್ರೇಮ ಇರ್ತ ಪ್ರಶ್ನೆ ಇಲ್ಲ, ಆದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಒಬ್ಬ ಜಾಣ ಹುಡುಗಿದ್ದ, ನಾಳೆ ಈ ಮನೆಯನ್ನ ಬೆಳಗ್ತಾನೆ, ನಮಗೆ ಸಲುತಾನೆ ಅಂತ ಅನ್ಸರೆ ಅವನ ಮೇಲೆ ಒಂದು ಸ್ವಲ್ಪ ಅದು ತೋರಿಸ್ಕೊಡಂಗಿಲ್ಲ. ತೋರಿಸಿದ್ರೆ ಅಂದ್ರೆ ನಾವು ಇನ್ನೊಬ್ಬ ಜಾಣ ತೆಗಿದ. ಹೌದಾ? ಹಂಗೆ ಗುರುಗಳಿಗೂ ಕೂಡ 12 ಜನರಲ್ಲಿ ಒಬ್ಬ ಶಿಷ್ಯನ ಎಂದರೆ ಭಗವಂತ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ ಅನ್ನೋದಕ್ಕೊಂದು ಸಣ್ಣ ದೃಷ್ಟ. ಅವನ ಮೇಲೆ ಹೆಚ್ಚು ಪ್ರೀತಿ ಇದ್ರು. ಅವಾಗ ಉಳಿದವರೆಲ್ಲ ತಕರಾರು ಮಾಡಿದ್ರು, ನಾವು ಎಲ್ಲರೂ ನಿಮ್ಮ ಶಿಷ್ಯರೇ, ಅವನಿಗೆ ಕರೆದು ಅವನಿಗೆ ಸ್ವಲ್ಪ ಹೆಚ್ಚಿಗೆ ಪಾಠ ಮಾಡಿಸೋದು, ಅವನಿಗೆ ಒಂದಿಷ್ಟು ಹೆಚ್ಚಿಗೆ ಪೂಜಾ ಅರ್ಚನೆಗಳನ್ನು ಹೇಳೋದು ಎಲ್ಲ ಮಾಡೋದು ನೋಡಿ ಅವ್ರು ಉಳಿದ ಮಂದಿ 11 ಮಂದಿ ಇಲ್ಲ, ಮತ್ತು ನಾವು ನಿಮ್ಮ ಶಿಷ್ಯರೇ, ಮತ್ತು ಅವನಿಗೆ ಹೆಚ್ಚು ಯಾಕೆ ನೀವು ಪ್ರೀತಿಸ್ತೀರಿ ಅಂತ ಕೇಳಿ, ಇಲ್ಲಪ್ಪ ಹಂಗೇನಿಲ್ಲ, ನೀವು ನಮ್ಮ ಶಿಷ್ಯರೇ, ಸ್ವಲ್ಪ ಅವನಿಂದ ನಾಳೆ ಈ ಜಗತ್ತಿಗೆ ಒಂದಿಷ್ಟು ಉಪಕಾರ ಆಗುವಂಗ ಅನಿಸ್ತದೆ, ಅವನಲ್ಲಿ ಸ್ವಲ್ಪ ವಿದ್ಯೆ ಹೆಚ್ಚಿಗೆ ದೇವರು ಕೊಟ್ಟಿದ್ದಾನೆ. ಅವೇನು ಅಷ್ಟು ದೊಡ್ಡ ವಿದ್ಯಾವಂತ, ನಮಗೂ ಕಲಿಸಿರಲ್ಲ, ಎಲ್ಲ ನೀವು 4 ವೇದ ನಾವು ನಿಮ್ಮ ಬಾಯಿಂದ ಕೇಳಿವಿ, 800 ದಶೋಪನಿಷತ್ತನ್ನು ನಾವು ಕೇಳಿವಿ, ಎಲ್ಲ ಕಂಠಪಾಠದೆ, ನಾವು ಮಾಡೀವಿ, ನಾವ್ಯಾಕೆ ಕಡಿಮೆ, ನಾವೇನು ಕಡಿಮೆ ಅದಕ್ಕೆ ಅಂತ ಅವರು ತಕರಾರು. ಆ ಗುರುಗಳವರು ಹಾಗಾದರೆ ನೀವೇನು ಕಡಿಮೆ ಅಲ್ಲ, ಒಂದು ಸಣ್ಣ ಪರೀಕ್ಷೆ ಮಾಡೋಣ. 1 ಡಜನ್ ಬಾಳೆಹಣ್ಣು ತಂದ್ರು, 12 ಮಂದಿ ಇದ್ರ, ಇವು ವೈರು ಒಬ್ಬೊಬ್ರು ಒಂದೊಂದು ಕೊಟ್ಟರು. ಸಣ್ಣ ಕತೆ ಹಳೆ, ಯಾರು ಇಲ್ದಲ್ಲಿ ಹೋಗಿ ತಿಂದು ಬರ್ರಿ, ಆಮೇಲೆ ನಾ ಹೇಳತ್ತೀನಿ. ಇದೇನು ದೊಡ್ಡದಂದ್ರೆ ಅವ್ರು 12 ಒಬ್ಬನೇ ತಿಂತಾರೆ ಅಂದವ. ಹಂಗಲ್ಲಪ್ಪ, ಕರಾರಿ ಏನು ಅಂದ್ರೆ ಯಾರಿಗೂ ಕಾಣದಂತೆ ತಿಂದು ಬರ್ಬೇಕು. ಓಕೆ, ಎಲ್ಲರೂ ಒಂದೊಂದು ಬಾಳೆ ತಂದು ತಗೊಂಡು ಬಾದರು, ಎಲ್ಲರೂ ತಿಂದ್ಕೊಂಡು ಬಂದ್ರು 11 ಮಂದಿ. ಈ ಒಬ್ಬೇನಿದ್ದಲ್ಲ ವಿದ್ಯಾವಂತ, ವಿನಯವಂತ, ಹೃದಯವಂತ, ಬಾಳೆಹಣ್ಣು ಕೈಯಾಗಿ ಹಿಡ್ಕೊಂಡು ಬಂದ. ಹಾಗೆ ಎಲ್ಲರೂ ಹುಡುಗರು ಉಳಿದವ್ರಿಗೆ ನೋಡಿ ಅವ ಹಂಗ ಬಂದ ನೋಡಿ ತಗೊಂಡು ಇವನಿಗೆ ಯಾರಿಗೆ ಕಾಣಿಸ್ಲಾರ್ದಂತ ಇಲ್ಲಿಕ್ಕೆ ಆಗ್ಲಿಲ್ಲ, ಸೋತ ಅಂದ್ರ ಅವರು. ಮತ್ತು ಇವ್ರು ಏನು ಮಾಡಿದ್ರು ಗೊತ್ತಾ, ಮನ್ಯಾಗ ಹೋಗಿ ರಾತ್ರಿ ಲೈಟ್ ಆರಿಸಿ ಬಾಗಿಲ ಹಾಕ್ಕೊಂಡು ಬಾಳೆಹಣ್ಣು ತಿಂದು ಬಂದ, ಬಾಕೋದಿ ಉಚ್ಕೊಂಡು ತಿಂದು ಬಂದ, ಒಬ್ಬ ನೀರಾಗಿ ಮುಳುಗಿ ಅಲ್ಲೇ ತಿಂದು ಬಂದ, ಯಾರಿಗೆ ಕಾಣ್ಲಾರ್ದಂತ ತಿನ್ನಂಗಿದ್ರು. ಬರೋಬ್ಬರಿ ವ್ಯವಸ್ಥೆ ಮಾಡಿ ಬಂದಿದ್ರು. ಆದರೆ ಇವನಿಗೆ ಕೇಳಿದ್ರು ಗುರು, ನೀವೆಲ್ಲರೂ ಹಿಂಗೆ ಹೇಳಿದ್ರು, ಅವ್ರು ಹಿಂಗೆ ಮಾಡಿದೆವು, ಯಾರಿಗೆ ಕಾಣಿಸ್ಲಾರ್ದು. ಅವನಿಗೆ ಕೇಳಿದ್ರು, ಅವನಿಗೆ ತಂದಿದ್ನಲ್ಲ, ಯಾಕಪ್ಪ ನೀನು ಹಾಗೆ ತಂದಿಯಲ್ಲ? ಅವಾಗ ಅವನು ಹೇಳ್ತಾನೆ, ಗುರುಗಳೇ ಕ್ಷಮಿಸ್ಬೇಕು, ದೇವರಿಲ್ಲದ ಜಾಗನೇ ಇಲ್ಲ ತಂದಿದ್ರಲ್ಲ, ನಾ ಎಲ್ಲಿ ಹೋಗಿತ್ತು ಇಲ್ಲಿ ಹೇಳಿ ಗುರು ಭಗವಂತ, ಅದಕ್ಕೆ ನಾನು ತಂದೆ ತಂದೆ, ನಾನು ಗುರುದೇವ ಹಾಗೆ ತಂದೀನಿ. ದೇವರಿಗೆ ಕಾಣಿಸ್ಲಾರ್ದಂಗೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಜಗತ್ತಲ್ಲಿ ಗುರುದೇವ? ಇಷ್ಟಂದಾಗ ಗುರುಗಳ ಕಣ್ಣಲ್ಲಿ ನೀರು, ಧನ್ಯ ಶಿಷ್ಯ, ನೀನೊಬ್ಬನಾರ ತಿಳ್ಕೊಂಡೆಲ್ಲ ಪರಮಾತ್ಮ ಸ್ವರೂಪ, ಅವನಿಗೆ ಕಾಣದಂತೆ ನಾವು ಈ ಜಗತ್ತಿನಲ್ಲಿ ಏನು ಮಾಡಿ. ಅದಕ್ಕಾಗಿ ಅವನನ್ನು ಅಪ್ಪಿಕೊಂಡು ಸಂತೋಷ ನೋಡಪ್ಪ, ನೋಡಿದಿರಿ ನೀವರೇ? ಅವಾಗ ಎಲ್ಲರೂ ತಲೆಕಾಲ ಮಾಡಿ ತಪ್ಪಾಯ್ತು ಗುರುದೇವ ಅಂತ ಅವರು ಕ್ಷಮೆ ಕೇಳಿದರು. ಆ ಹೇಳೋ ತಾತ್ಪರ್ಯ ಇಷ್ಟೇ, ದೇವರು ಎಲ್ಲರಲ್ಲಿ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಪಾಪಿಗಳಲ್ಲಿ ಇದ್ದಾನೆ, ಪುನೀತರಲ್ಲಿ ಇದ್ದಾನೆ, ಬಡವರಲ್ಲಿ, ಪಶು ಪಕ್ಷಿ ಪ್ರಾಣಿಗಳಲ್ಲಿ ಎಲ್ಲರಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಎತ್ತೆತ್ತ ನೋಡಿದತ್ತ ನೀನೇ ದೇವ, ಬಸವಣ್ಣಪ್ಪ ಅವ್ರ ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವ ಚಕ್ಷು ನೀನೇ ದೇವ, ವಿಶ್ವತಃ ಪಾದದೇ, ಎಲ್ಲ ಪಾದಗಳು ಅವನುವೇ, ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಪಾದ ಅವನುವೇ. ವಿಶ್ವತೋ ಚಕ್ಷು ಎಲ್ಲ ಕಡೆ ಕಣ್ಣಾಗಿ ನೋಡ್ತಾ ಇದೆ, ಅವನ ಪಾದಗಳಿಲ್ಲದೆ ಜಾಗನೇ ಇಲ್ಲ, ಅವನ ಕೈಗಳಿಲ್ಲದೆ ಜಾಗನೇ ಇಲ್ಲ. ಆದ್ರೆ ನಮಗೆ ಮಾತ್ರ ಅವನು ಒಮ್ಮೊಮ್ಮೆ ಇಲ್ಲ ಅಂತ ಅನಿಸ್ತದೆ, ಇಲ್ಲ ಅಂತ ಅನಿಸ್ತದೆ, ಒಂದು ಜಾಗದಾಗ ಇಲ್ಲ. ಒಮ್ಮೆ ನಮ್ಮ ಕಷ್ಟ ಬಂದಾಗ ದೇವರು ಇಲ್ಲ, ತಗೋ ಎಲ್ಲಿ ದೇವರು ಅಂತ ಅಂತೀವಿ, ಆದರೆ ಅದು ತಪ್ಪು. ದೇವರು ಎಲ್ಲೆಡೆ ಇಲ್ಲಿ. ಅದು ಕಷ್ಟ ಯಾಕೆ ಬರ್ತಾವ ಅಂದ್ರೆ ನಮ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದೆ, ನಮ್ಮ ಭಕ್ತಿ ಶ್ರದ್ಧೆ ಎಷ್ಟದ ಅನ್ನೋದು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತದೆ. ಅವ್ರ ತಾಯಿ ತಂದೆ ಇಲ್ಲ, ಅತ್ತಿ ಮಾವ ಅಣ್ಣ ತಮ್ಮದಿರು ಬಂಧು ಬಳಗ ಯಾಕೆ ನಮಗೆ ಕಷ್ಟಕ್ಕೆ ಈಡು ಮಾಡ್ತಾರಂದ್ರೆ
ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆಯನ್ನ ಗಟ್ಟಿಯದಲ್ಲಿ ಒಳಗಾಡಿಸಿ ನೋಡ್ತಾರೆ. ಅದಕ್ಕೆ ಬಸವಣ್ಣವರು ಇನ್ನೊಂದು ಕಡೆ ಹೇಳ್ತಾರೆ, ನಾ ಮೆಚ್ಚಿದನೆಂದರೆ ಮೆಚ್ಚಿದನೆಂದರೆ ತನುವನ್ನೆಲ್ಲಾಡಿಸಿ ನೋಡುವೆ ನೀನು, ಮನವನ್ನೆಲ್ಲಾಡಿಸಿ ನೋಡುವೆ ನೀನು, ಧನವನ್ನೆಲ್ಲಾಡಿಸಿ ನೋಡುವೆ ನೀನು. ಇದಕ್ಕೆಲ್ಲಕ್ಕೂ ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮದೆ. ಇಂಥ ಮಾತು. ನಾ ಮೆಚ್ಚಿದೆನೆಂದರೆ ಬಸವಣ್ಣವ್ರು ಹೇಳ್ತಾರೆ, ನಾ ಪರಮಾತ್ಮ ನೆಚ್ಕೊಂಡಿನಿ, ಗುರುಗಳನ್ನ ನೆಚ್ಕೊಂಡಿನ್ರಿ. ಲಿಂಗ ಅಂತ ನೀವು ಗುರುಗಳನ್ನ ಮೆಚ್ಕೊಂಡು ಬಹಳ ಭಕ್ತಿ ನನ್ನ ಗುರುಗಳ ಮೇಲೆ, ದೇವ್ರ ಮೇಲೆ ಶ್ರದ್ಧೆ ಅಂತ ನೀವು ಅಂದ್ರೆ, ಮಹಾದೇವನ ಮೇಲೆ ಭಕ್ತಿ ಇಟ್ಟಿನ ಅಂದ್ರೆ ಶುರುವಾತ ಪರೀಕ್ಷೆ. ದೇವ್ರ ಪರೀಕ್ಷೆ ಮಾಡವನೇ ಎಷ್ಟು ಪರೀಕ್ಷೆ ಭಕ್ತಿ ಇಟ್ಟಾರ ನನ್ನ ಮೇಲಂತ. ಮೊದಲನೇ ಪರೀಕ್ಷೆ ತನುವನ್ನೆಲ್ಲಾಡಿಸಿ ನೋಡುವೆ. 3 ಪರೀಕ್ಷೆ ಮಾಡ್ತಾನೆ ಅವನು. ಮೊದಲು ಶರೀರಕ್ಕೆ ರೋಗ ರುಜಿ ಕೊಟ್ಟ, ನೆಗಡಿ ಕೆಮ್ಮ ಬಂತ, ಬಿಡು ಇವತ್ತೇನು ಪೂಜೆ ಮಾಡೋದು, 4 ದಿವ್ಸ ಬಿಡು ತಗೋ ಪುರಾಣ ಏನಿರತ್ತದಲ್ಲ. ಇನ್ನ 8 ದಿವಸ ಆಯ್ತು, 9 ದಿವಸ ಆಯ್ತು, 1 ದಿವಸ ಸಂತಿ ಆಯ್ತು ಸೋಮವಾರ ಮನ್ಯಾಗ ಸಣ್ಣಗಾಯ್ತು, ಅರ್ಧಕ್ಕ ಇವತ್ತ ಸಂತಿಗೆ ಹೋಗ್ಯದ ಮಂದಿ. ತನುವನ್ನೆಲ್ಲಾಡಿಸಿ ಶರೀರಕ್ಕೆ ಏನೋ ಒಂದಿಷ್ಟು ತೊಂದರೆ ಕೊಟ್ಟು ನೋಡ್ತಾನೆ. ಒಂದಿಷ್ಟು ನೆಗಡಿ ಕೆಮ್ಮ ಜ್ವರ ಜಾಪತ್ರ ಏನ್ರ ಬರ್ತಾವ. ಆಗ್ಲೂ ಸಹಿತ ನೀವು ಇಷ್ಟು ಕಷ್ಟ ಬಂದ್ರೂ, ಶರೀರಕ್ಕೆ ತೊಂದರೆ ಆದ್ರೂ ಕೂಡ ನೀವು ದೇವರ ಭಕ್ತಿಯನ್ನು ಬಿಡ್ಲಿಲ್ಲ, ಪೂಜೆಯನ್ನು ಬಿಡ್ಲಿಲ್ಲ, ಪುರಾಣ ಪ್ರವಚನ ಕೇಳೋದು, ಆ ಬಳಿಕ ಗುರು ಸೇವೆ, ತಂದೆ ತಾಯಿ ಸೇವೆ, ಬೇಕಾದಷ್ಟು ಕಷ್ಟ ಆದ್ರೂ ನಾ ಹಿಡಿದು ಇಷ್ಟೇ ಬಿಡೋದಿಲ್ಲ ಅಂತ ನೀವು ಹೋದ್ರೆ ಮತ್ತೊಂದು ಪರೀಕ್ಷೆ. 3 ಪರೀಕ್ಷೆ ತನುವನ್ನೆಲ್ಲಾಡಿಸಿ ನೋಡುವೆ. 100 ಪರೀಕ್ಷೆ ಅದಾವ, 106. ಆದ್ರೆ ಬಸವಣ್ಣ ಹೇಳಿದ್ದು 3 ಪರೀಕ್ಷೆ. 2ನೇದ್ದು ಶರೀರದ ತಾಪ ಆದರೂ ನೀವು ಬಿಡ್ಲಿಲ್ಲ, ಜ್ವರ ಜಾಪತ್ರ ಏನೇ ಜಡ್ಡ ಜಾಪತ್ರ ಬಂದರೂ ಗುರು ಸೇವೆ ಬಿಡ್ಲಿಲ್ಲ, ಪೂಜೆ ಬಿಡ್ಲಿಲ್ಲ, ಪುರಾಣ ಪ್ರವಚನ ಕೇಳೋದು ಬಿಡ್ಲಿಲ್ಲ, ತಾಯಿ ತಂದೆ ಸೇವೆ ಮಾಡೋದು ಬಿಡ್ಲಿಲ್ಲ. ಅಂದ್ರೆ ಅವಾಗ ಭಕ್ತ ಪರಮಾತ್ಮ ಖುಷಿ ಆಗ್ತದ. ಮತ್ತೊಂದು ಪರೀಕ್ಷೆ ಮಾಡಿ ನೋಡವನ, ಇದು ಎಷ್ಟು ಕಟ್ಟದಂತ ಹೌದಿಲ್ಲ. ಮನವನ್ನೆಲ್ಲಾಡಿಸಿ ನೋಡುವೆ. ಮನಸ್ಸಿಗೆ ಏನಾರು ನೋವು ಮಾಡ್ತಾರೆ, ಯಾರ ಬೈತಾರೆ, ಪ್ರವಚನ ಕೊಂಡ್ರು ಪ್ರವಚನ ಕೊಂಡವ್ರಲ್ಲಿ ನಿಂತಿರ್ತಾರೆ ಬಾಗ್ಲ, ನೋಡಪ್ಪ ಮನೆಗೆ ಮಾಡು ಕೆಲಸಿಲ್ಲ ಅಂತ ಹೊಂಟಾರಿ ಇವರು. ಅಕ್ಕಮಾದಿ ಆಗಂತ ಕಾಣ್ತಾರ ಅಂತ ನಿಮ್ಗೆ ಕೇಳ್ಸಂಗಿಲ್ಲ, ನಮ್ಗೆ ಕೇಳ್ತಾವ. ನಿಮ್ಗೆ ಕೇಳಸ್ತಂದ್ರೆ ನೀವು ಪ್ರವಚನಗೆ ಬರಂಗಿಲ್ಲ. ಹಿಂಗ ಮನಸ್ಸಿಗೆ ನೋವು ಆಗುವಂಗ ಏನಾರ ಅಂತಾರ ಒಂದೇನ. ಇಲ್ಲೆಲ್ಲ ಮನ್ಯಾಗ ನೋಡಪ್ಪ ಯಾಕೆ ಭಾಳ ಸೇವೆ ಮಾಡ್ತಾವ, ಹತ್ತಿದ ಗೊತ್ತ, ಹತ್ತಿ ಕೊಳ್ಳಾಗ ಟಿಕ್ಕಿ ಅದು ಮಾಡ್ತಾರೆ, ಸುಮ್ಮನೆ ಮಾಡ್ತಾರ ಸೇವಾ ಅವರು. ನಾಳೆ ಹತ್ತಿದೆಲ್ಲ ಬರ್ತದೆ. ಹಿಂಗೆ ಏನಾರ ಅನ್ನೋವ್ರೆ, ನೀವರೇ ನಿರ್ಮಲ ಮನಸ್ಸಿನ ಅತ್ತಿನ ತಾಯಿ ತಿಳ್ಕೊಂಡು ಮಾಡ್ತಾ ಇದ್ದೀರಿ. ಅವ್ರು ಅನ್ನೋರು ಮಾತ್ರ ಅನ್ನೋರು ಬಾಯಿಗೆ ಅಂದ್ರೆ ಗಡಿಗೆ ಬಾಯಿ ಮುಚ್ಚಬಹುದು. ಮನಸ್ಸಿಗೆ ನೋವಾಂಗ ಒಂದು ಥರ ಅಲ್ಲ, 106 ಥರ ಅಂತಾರೆ. ಆದರೂ ನೀವು ಗುರುಗಳ ಸೇವೆ, ದೇವರ ಸೇವೆ, ಹಿರಿಯರ ಸೇವೆ ಬಿಡದಿದ್ರೆ ದೇವರಿಗೆ ಬಹಳ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ. ಆದ್ರೆ ಇನ್ನೊಂದು ಪರೀಕ್ಷೆ ಮಾಡವನ. ಮನವನ್ನೆಲ್ಲಾಡಿಸಿ ನೋಡುವೆ, ತನುವನ್ನೆಲ್ಲಾಡಿಸಿ ನೋಡುವೆ. ಬಸವಣ್ಣ ಹೇಳ್ತಾರೆ ಕೊನೆ ಪರೀಕ್ಷೆ ಯಾವುದಂದ್ರೆ ಧನವನ್ನೆಲ್ಲಾಡಿಸಿ. ಕೆಟ್ಟ ಬಡತನ ಬರಂಗ ಮಾಡ್ತಾನೆ. ಏನು ಬಡತನ ಬರ್ತದೆ ಹೇಳಕ್ ಬರಂಗ. ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ಕೈ ಒಡ್ಡೋ ಪರಿಸ್ಥಿತಿಯೂ ಬರಬಹುದು, ಹೇಳಲಿಕ್ಕಾಗಲ್ಲ. ಅಂತಹ ಬಡತನ ಬಂದರೂ ಕೂಡ ನೀವು ಗುರು ಸೇವೆ, ಹಿರಿಯರ ಸೇವೆ, ದೇವರ ಸೇವೆ ಬಿಡದೇ ಇದ್ರೆ ಭಗವಂತ ಗಡಗಡ ನಡುತ್ತಾನಂತೆ ನಿಮ್ಮ ಭಕ್ತಿ ನೋಡಿ ಕುಣಿತಾನೆ. ಬಸವಣ್ಣರು ನಾನು ಇಷ್ಟು ಪರೀಕ್ಷೆ ಮಾಡಿದ್ರು ಸಹಿತ ಇವರು ನನ್ನನ್ನು ಬಿಡ್ಲಿಲ್ಲಲ್ಲ ಅಂತ ತಿಳ್ಕೊಂಡು ಬಸವಣ್ಣ ಹೇಳ್ತಾರೆ, ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮದೆ. ಆ ಭಕ್ತಿ ನೋಡಿ ಪರಮಾತ್ಮನೇ ಭಯ ಪಡ್ತಾನಂತೆ, ಆಶ್ಚರ್ಯ ಪಡ್ತಾನಂತೆ. ಅದಕ್ಕಾಗಿ ಪುಣ್ಯಾತ್ಮರೇ, ಅಂತಹ ಭಕ್ತಿ ಇದು ಶ್ರೇಷ್ಠ. ಎಂತ ಭಕ್ತಿ ಇದು, ಎಷ್ಟು ವರ್ಣಿಸಿದರೂ ಕಡಿಮೆನೆ. ಅದಕ್ಕೆ ಇನ್ನೂ 4 ದಿವಸ ಅದಾವ. ಅದಕ್ಕೆ ಕೊನೆಯದಾಗಿ ಒಂದು ಉಪ್ಪಿನಕಾಯಿ ಕೊಟ್ಟ ಅಂದ್ರೆ ಕಥೆ ಅಂದ್ರೆ ಉಪ್ಪಿನಕಾಯಿ, ಊಟಕ್ಕೆ ಉಪ್ಪಿನಕಾಯಿ ಇದ್ದ ಪ್ರವಚನ ಒಂದು ಕತೆ. ಭಕ್ತಿ ಯಾವಾಗ ನಮ್ಮ ತಿಳ್ಕೊಟ್ಟು ಅಪ್ಪಗಳು ಹೇಳ್ತಿರ್ತಾರೆ, ಭಕ್ತಿ ಅಂದ್ರೆ ಪ್ರೀತಿ. ಒಬ್ಬ ಹೆಣ್ಮಗಳು ಹೇಳ್ತಿದ್ದಂತೆ, ಹೆಣ್ಮಕ್ಳದ್ದು ಹೇಳ್ತೀನಿ ನಾನು, ಬ್ಯಾಡ್ರಿ ಅವ್ರದ್ದು ಮುಂದೆ ಹೇಳ್ತೀನಿ. ಸಂದರ್ಭ ಬಂದ, ನಮ್ಮ ಮನೆಯವ್ರು ಊಟನೇ ಮಾಡವಲ್ರು, ನಮ್ಮ ಮನೆಯವ್ರು ಯಾಕೋ ಹೊರಗಿದ್ರು ಅಂತಾನಕ್ಕೆ ಎಲ್ಲರಿಗೂ ತಿಳ್ಕೊಟ್ಟು ಹಾಕೊಳ್ಳೋದು ನಮ್ದಲ್ಲ. ಮನೆಯವ್ರು ಭಾಳ ಸೊರಗಿದ್ರು, ಯಜಮಾನ್ರು ಅಂತ ಹೆಣ್ಮಗಳು ಹೇಳಕ್ಕೆ, ಊಟನೇ ಸರಿಯಾಗಿ ಮಾಡವಲ್ರು, ಏನು ತಿನ್ನವಲ್ರು, ಕುಡಿಯವಲ್ರು, ಸರಿಯಾಗಿ ಊಟ ಮಾಡವಲ್ರು, ಹಾಲು ಕುಡಿಯವಲ್ರು, ಮಜ್ಜಿಗೆನೂ ಕುಡಿಯವಲ್ರು,
ಊಟ ಸರಿಯಾಗಿ ಮಾಡಿ ಭಾಳ ಸೊರಗಿದ್ದಾರೆ ಯಾಕೋ ನಮ್ಮ ಮನೆಯೊಳಗೆ ಎಲ್ಲರೂ ಹೇಳೋದು ಅವಾಗೆಲ್ಲ ನಮ್ಮ ಎಷ್ಟು ಕಾಳಜಿ ಮಾಡ್ತಾರೆ ಯಜಮಾನ ಎಷ್ಟು ಬರುತ್ತೆ ಏನವರು. ಆದ್ರೆ ಒಂದು ಮುದಿಕ್ ಭಾಳ ಹುಷಾರಿತ್ತು ಮನೆಯಾಗ. ತಂಗಿ ಇಷ್ಟು ಕಾಳಜಿ ಹೇಳ್ತೀನಿ ನಿಮ್ಮ ಯಜಮಾನ್ರದು, ಮತ್ತೆ ಏನಾರ ಮಾಡಿ ಹಾಕ್ತೀವಿ ಅವನಿಗೆ, ನಾನೆಲ್ಲಿ ಅವನೇ ಮಾಡಿ ಹಾಕ್ತಾನ ಅಂತ ಅದಕ್ಕೆ ಕಣ್ಣಾಗ ಜೀವ ಹಿಡಿದಿರ್ತಾವ. ಎಲ್ಲ ಅವನ ಮಾಡವ್ರು, ಒಗ್ಗಣ ಅವನ, ಅಡಿಗೆನೂ ಅವನ, ಕಸ ಮುಸುರು ಎಲ್ಲ ಇವರು ಬರೇ ದೇವ್ರ ಕುಂಡ್ರವ್ರು ನೋಡ್ರಿ ಯಜಮಾನ. ಇದೆ ಅಂತ ಬರ್ತೀರಿ ಪ್ರೀತಿ ಅಂತ ಹೇಗಿರ್ಬೇಕ್ರಿ? ಪ್ರೀತಿ ಅಂತ ಇದಕ್ಕೆ ಭಕ್ತಿ ಅಂತಾರೆ, ಇದಕ್ಕೆ ಪ್ರೀತಿ ಅಂತಾರೆ. ಸುಮ್ಮನೆ ವಿನೋದ ಕೇಳ. ಭಕ್ತಿ ಅಂದಾಗ, ಪ್ರೀತಿ ಅಂದಾಗ ಅವ್ರ ಕಷ್ಟ ಸುಖದಲ್ಲಿ ನಾವು ಪಾಲುಗಾರಾಗಬೇಕಲ್ಲ. ಅದಕ್ಕೆ ಏನು ಬೇಕು ಅವರಿಗೆ, ತಂದೆಗೆ ಏನು ಬೇಕು, ತಾಯಿ ಹೆಣ್ಣು ಮಕ್ಕಳು ಇಷ್ಟು ಒಳ್ಳೆಯವ್ರು ಇರ್ತಾರೆ. ನಿಮ್ಗೆ ಗೊತ್ತಿರಲಿ, ಅವರು ನನಗೆ ಬೇಕು ಅಂತ ಇಂದು ಅಡಿಗೆ ಮಾಡೋ ಅಪ್ಪ ಅವ್ರು ಹೇಳ್ತಿದ್ರ ಮ್ಯಾಲ, ಇದು ನಮ್ಮ ಯಜಮಾನ್ರಿಗೆ ಹಿಡಿಸ್ತದೆ, ಇದು ನಮ್ಮ ಮೈದನಿಗೆ ಹಿಡಿಸ್ತದೆ, ಈ ಅಡಿಗೆ ನಮ್ಮ ಅತ್ತಿಗೆ ಹಿಡಿಸ್ತದೆ ಅಂತ ಎಲ್ಲ ಅಡಿಗೆ ಅವ್ರವ್ರಿಗೆ ಹಿಡಿಸ್ತದಂತ ಅವ್ರವ್ರಿಗೆ ಮಾಡ್ತಿರ್ತಾರೆ. ಅವನ ತನಗಿಡಿಸ್ತದಂತ ಎಂದು ನಮ್ಮ ತಾಯಂದಿರು ಮಾಡೋದಿಲ್ಲ. ಅದಕ್ಕೆ ತಾಯಂದಿರು ದೇವರು ಅಂತ ನನಗೆ ಬೇಕು ಅಂತಲ್ಲ. ಇಲ್ಲ, ಇದು ಅಪ್ಪೋಳು ಸಿದ್ದೇಶ್ವರ, ಇದು ನನ್ನ ಮಗನಿಗೆ ಹಿಡಿಸ್ತದೆ, ಇದು ನನ್ನ ಮಗಳಿಗೆ ಹಿಡಿಸ್ತದೆ ಅಂತ ಆಯಾ ಅಡಿಗೆಯನ್ನ ಅವ್ರವ್ರಿಗೆ ಬೇಕಾಗಿ ಅಂತ ಮಾಡಿ ಪ್ರೀತಿಯಿಂದ ಉಣಿಸಿ ತಿನ್ನಿಸಿ ತಾಯಿ ದೇವರಾಗ್ತಾರೆ. ನನಗಾಗಿ ಅಂತ ಎಂದೂ ತಾಯಿ ಸಾಮಾನ್ಯವಾಗಿ ಮಾಡಲ್ಲ. ಅದಕ್ಕಾಗಿ ಅಂಥ ಭಕ್ತಿಯನ್ನ ನಾವು ನೀವೆಲ್ಲ ಮಾಡೋದಕ್ಕಾಗಿಯೇ ಮಹಾಲಿಂಗ ಸ್ವಾಮಿಗಳು ಈ ಮಠವನ್ನು ಮಾಡಿದರು. ಈ ಆಧ್ಯಾತ್ಮ ಒಂದು ಸಾಮ್ರಾಜ್ಯವನ್ನು ಇಲ್ಲಿ ಸದದಲ್ಲಿ ಕಟ್ಟಿದರು. ಅದಕ್ಕೆ ಅದನ್ನು ಮಾಡೋಣ ಅಂತ ಹೇಳೋದ್ರೊಂದಿಗೆ ನಾನು ಮುಂದೆ ಯಾರಾದ್ರೂ ವಿನಂತಿ ಮಾಡಬೇಡ್ರಿ. ಅದಕ್ಕೆ ಇನ್ನು 5 ನಿಮಿಷ ಇದೆ. 5 ನಿಮಿಷದಲ್ಲಿ ಮಂಗಲ ಆಗ್ತದೆ, ಆರತಿ ಆಗ್ತದೆ. ಭಕ್ತಿ ನಾಳಿಗೆ ಆ ಪ್ರಜ್ಞೆ ಕೇಳಿದಾನಲ್ಲ ಯಾವುದು ಶ್ರೇಷ್ಠ ಅಂತ, ಅದಕ್ಕೆ ಹೇಳ್ತಾನೆ, ಸವಿಸ್ತಾರವಾಗಿ ಹೇಳ್ತಾನೆ. ಹಂಗೆ ಅಧ್ಯಾಯದಲ್ಲಿ ಒಂದೊಂದೇ ನೋಡೋಣ. ಭಕ್ತಿ ಮಾಡಬೇಕು, ಯಾವಾಗ ಮಾಡಬೇಕು ಏನ್ರಿ, ಪ್ರವಚನ ಯಾವಾಗ ಕೇಳಬೇಕು, ಅದಕ್ಕೆ ಯಾವಾಗೂ ಇವಾಗಿಲ್ಲ, ಇವತ್ತೇ ಮಾಡೋದು. ಅದಕ್ಕೆ ಗ್ಯಾರಂಟಿ ಸರ್ಟಿಫಿಕೇಟ್ ಇಲ್ಲ ಯಾರಿಗೆ. ನೀವು ಹೋಗ್ರಿ ಸಂತಿಗೆ ಹೋಗಿ, ಮಾರ್ಕೆಟ್ನ ಹೋಗಿ, ಮಾಲ್ದಾಗ, ಸೂಪರ್ ಮಾರ್ಕೆಟ್ನಾಗ ಏನೋ ಖರೀದಿ ಮಾಡ್ರಿ, ಅದಕ್ಕೆ ಗ್ಯಾರಂಟಿ ಅದ. ವರ್ಷ 2 ವರ್ಷ ಮೊಬೈಲ್ ತೊಗೊಂಡ್ರೆ 4 ವರ್ಷ ಏನಾಗಂಗಿಲ್ಲ. ಆದರೆ ಗ್ಯಾರಂಟಿ ಇಲ್ಲದ ವಸ್ತು ಜಗತ್ತಿನ ಕಾಲ ಬಾಟಾ ಕಂಪ್ನಿ ಅದಲ್ಲ, ಹೋಗಿ ಬೂಟ್ ತಗೋರಿ, 1 ವರ್ಷ ಗ್ಯಾರಂಟಿ ಕೊಡ್ತಾರೆ. ಒಬ್ಬ ಇದು ಮಾರ್ತಿದ್ನಂತ ಹೇಳಿ ನಾನು ಬೀಸಣಿಕೆ, 200 ರೂಪಾಯಿಗೆ ಒಂದು ಬೀಸಣಿಕೆ, 200 ರೂಪಾಯಿಗೆ 3, 100 ರೂಪಾಯಿಗೆ ಒಂದು, 200 ರೂಪಾಯಿಗೆ 3, 100 ರೂಪಾಯಿಗೆ ಒಂದು, 200 ರೂಪಾಯಿಗೆ 3. ಒಬ್ಬ ತೊಗೊಂಡು ಹೋದ, ಚಲೋ ಆಯ್ತು, ಭಾಳ ಚಂದ ಇದ್ದು, ಬೀಸ್ಕೊಂಡ, ಪಳ ಎಲ್ಲ ಪಂಕ ಬಿದ್ದು ಎಲ್ಲ ಕಾಬಿಡ ನಾವು 200 ರೂಪಾಯಿಗೆ 3 ವರ್ಷ ತಾನೆ ಏನೋ ಆಗುದಿಲ್ಲ ಅಂದಿದ್ದ. ಮತ್ತೆ ಬಿದ್ದು ಅಲ್ಲ ಅಂತ ಹೋಗಿ ಬರಾಬರ ಸಂತಿನಾಗ ಚಾಲು ಇತ್ತು. ಹೋದ, ಏನಪ್ಪ ವರ್ಷ ತಾನೆ ಏನೋ ಆಗುದಿಲ್ಲ ಅಂತ ಹಿಂಗೆ ಬಿಸ್ಕೊಳ್ಟಿ ಎಲ್ಲ ಬಿಚ್ಚಿ ಬಿದ್ದಾವ ಪಂಕಗಳು ಅಂತ. ಅದಕ್ಕೆ ಇದು ಇರ್ತಾವೆ ಪಂಕಗಳು, ಹೇಳಿ ಬಿದ್ದು ಅಂತ ಕೇಳ, ಕೈ ಬೀಸಂಕ ಹ್ಯಾಂಗೆ ಬೀಸ್ಕೊಂಡ್ರಿ ಅಂತ ಕೇಳ. ಹ್ಯಾಂಗೆ ಹೇಳೋ ಬರ ಹಿಂಗೆ ಬೀಸ್ಕೊಂಡಿ ಅಂತ ಹೇಳ್ದ. ತಪ್ಪಿರ ಅಲ್ಲೇ ಅದು ಹಾಗೆಲ್ಲ ಬೀಸೋದು, ಕೈಯಾಗಿ ಹಿಡಿದು ಇವ ಹಿಂಗೆ ಮಾಡೋದು ಅಂತ ವರ್ಷ ಹಿಂಗ್ ಮಾಡಿದ್ರು ವರ್ಷಕ್ಕೆ 100 ವರ್ಷ ಇದ್ದವ್ರ ಸುಳ್ಳು. ಅದಕ್ಕೆ ಗ್ಯಾರಂಟಿ ಎಲ್ಲದಕ್ಕದೆ ಜಗತ್ತಿನಲ್ಲಿ. ಕಾಲ ಹಾಕು ಪಾದರಕ್ಷೆಗೂ ಗ್ಯಾರಂಟಿ ಇದೆ, ಒಂದಕ್ಕೆ ಇಲ್ಲ ಮಾನವನ. ಅದಕ್ಕಾಗಿ ಭಕ್ತಿ ನಾಳೆ ನಾಡಿದ್ದ ನಂಗಿಲ್ಲ, ಇವತ್ತೇ ಮಾಡಿ ನಾವು ಧನ್ಯರಾಗೋಣ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈಗ ಮಂಗಲ ಗೀತೆ, ಆ ಬಳಿಕ ನಮ್ಮ ಚಂದು ಅವರು ಬಂದಿದ್ದಾರೆ. ಒಟ್ಟಿಗೆ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಸಂತಿ ಇದ್ದರೂ ಕೂಡ ಮಕ್ಕಳು ಬಂದಿದ್ದಾರೆ, ನೀವು ಬಂದಿರಿ, ಎಲ್ಲರಿಗೂ ಶ್ರಾಂತ. ಗುರುವೇ ನಿಮ್ಮಡಿಗೆ ನಾ ಜ್ಯೋತಿಯ ಬೆಳ